ಹರೇ ಕೃಷ್ಣ. ಸೊ ಇವತ್ತಿನ ಶ್ಲೋಕದಲ್ಲಿ ಧರ್ಮ ಏನು, ಈ ಒಂದು ಧರ್ಮ ಯಾವ ಒಂದು ರೂಪವನ್ನು ತಾಳಿದೆ? ಒಂದು ಬುಲ್ ಅಂತ ಹೇಳಿದ್ರೆ ಎತ್ತು ಅಲ್ಲ. ಹೀಗೆ ಋಷಭ ವೇಷ, ಎತ್ತುವಿನ ವೇಷ ಧರಿಸಿದ್ದಾರೆ. ಋಷಭ ವೇಷದಲ್ಲಿ ಧರ್ಮ ಪರೀಕ್ಷಿತ ಮಹಾರಾಜನೊಂದಿಗೆ ಈ ರೀತಿಯಾಗಿ ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಧರ್ಮ ಹೇಳ್ತಾ ಇದೆ, ಈಗ ತಾನೇ ಹೇಳಿದ ನಿನ್ನ ಈ ಮಾತುಗಳು, ಮಾತುಗಳನ್ನು ಪರೀಕ್ಷಿತ ಮಹಾರಾಜ ಹೇಳಿದ್ರು ಅದು ಹಿಂದಿನ ಶ್ಲೋಕದಲ್ಲಿ ಹೇಳಲಾಗಿದೆ. 16ನೇ ಶ್ಲೋಕದಲ್ಲಿ ಏನಂತ ಹೇಳಿದ್ರು ಪರೀಕ್ಷಿತ ಮಹಾರಾಜ? ರಾಜ್ಯ ಶಾಸನವನ್ನು ಪಾಲಿಸುವವರಿಗೆ ರಕ್ಷಣೆ ಕೊಡುವುದು ಮತ್ತು ಅಪಾಯ ಸ್ಥಿತಿ ಇಲ್ಲದಿರುವ ಸಾಮಾನ್ಯ ಸಂದರ್ಭಗಳಲ್ಲಿ ಶಾಸ್ತ್ರ ಮರ್ಯಾದೆಗಳನ್ನು ಮೀರುವಂತಹವರನ್ನು ದಂಡಿಸುವುದು ರಾಜನ ಶ್ರೇಷ್ಠ ಕರ್ತವ್ಯವಾಗಿದೆ. ನಿರಪರಾಧಿ ಜೀವಿಗಳಿಗೆ ನಿರಂಕುಶವಾಗಿ ಹಿಂಸೆ ಮಾಡುವ ಉದ್ದಟನನು ಯಾರಾದರೇನು? ಅವನು ಶಸ್ತ್ರಸಜ್ಜಿತನಾದ ದೇವತೆಯೇ ಆಗಿದ್ದರೂ ಅವನನ್ನು ನಾನು ನೇರವಾಗಿ ಮೂಲೋತ್ಪಾಟನ ಮಾಡುತ್ತೇನೆ ಅಂತ ಪರೀಕ್ಷಿತ ಮಹಾರಾಜ ಹೇಳ್ತಾ ಇದ್ದಾರೆ. ಆತ ದೇವತೆಯೇ ಆಗಿದ್ದರೂ ಕೂಡ ನಿರಪರಾಧಿ ಜೀವಿಗಳಿಗೆ ನಿರಂಕುಶವಾಗಿ ಹಿಂಸೆ ಮಾಡುವ ಉದ್ದಟನು ಯಾರಾದರೇನು? ಅವನು ಶಸ್ತ್ರಸಜ್ಜಿತನಾದ ದೇವತೆಯೇ ಆಗಿದ್ದರೂ ಅವನನ್ನು ನಾನು ನೇರವಾಗಿ ಮೂಲೋತ್ಪಾಟನ ಮಾಡುತ್ತೇನೆ ಅಂತ ಪರೀಕ್ಷಿತ ಮಹಾರಾಜ ಹೇಳ್ತಾ ಇದ್ದಾನೆ. ಇವೆಲ್ಲವೂ ಇದನ್ನು ಕೆಲವರು ಏನು ತಿಳ್ಕೊತಾರೆ ಅಂದರೆ ಅತಿಶಯೋಕ್ತಿಗಳು ಅಂತ ತಿಳ್ಕೊಳ್ಬೋದು ಅಂತ. ಯಾಕಂದರೆ ಒಬ್ಬ ಸಾಧಾರಣ ವ್ಯಕ್ತಿ ಆ ರೀತಿಯಾಗಿ ಅಂದರೆ ಮಾತಾಡಿದ್ರೆ, ನಾನು ಯಾವುದೇ ದೇವತೆಗಳು ಬಂದರೂ ಕೂಡ ಅವರನ್ನು ನಾನು ಶಿಕ್ಷಿಸುತ್ತೇನೆ ಅಂತ ಹೇಳಿದ್ರೆ ಅದನ್ನು ಯಾರು ನಂಬೋದಿಲ್ಲ ಅಲ್ವೇ? ಯಾಕಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಸಾಮರ್ಥ್ಯ ಎಷ್ಟಿದೆ ಎಲ್ಲರೂ ಗೊತ್ತೇ ಇದೆ. ನಾವು ದೇವತೆಗಳ ಮುಂದೆ ಏನೂ ಇಲ್ಲ, ನಮ್ಮ ಶಕ್ತಿ ದೇವತೆಗಳ ಮುಂದೆ ಏನೇನೂ ಇಲ್ಲ. ಹಾಗಾಗಿ ದೇವತೆಗಳನ್ನು ಶಿಕ್ಷಿಸುವುದು ನಮ್ಮ ಸಾಮರ್ಥ್ಯದಲ್ಲಿ ಇಲ್ಲ. ಆದರೆ ಪರೀಕ್ಷಿತ ಮಹಾರಾಜನಿಗೆ ಅದು ಸಾಧ್ಯ ಆಗುತ್ತೆ. ಹೇಗೆ ಸಾಧ್ಯ ಆಗುತ್ತೆ ಪರೀಕ್ಷಿತ ಮಹಾರಾಜನಿಗೆ? ಯಾಕಂದರೆ ಅವನು ಶುದ್ಧ ಭಕ್ತನಾಗಿದ್ದಾನೆ. ಅವನು ಕೇವಲ ರಾಜ ಅಷ್ಟೇ ಆಗಿರಲಿಲ್ಲ, ಆತ ಭಗವಂತನ ಶುದ್ಧ ಭಕ್ತ. ಭಗವಂತನ ಶುದ್ಧ ಭಕ್ತರು ಎಷ್ಟು ಶಕ್ತಿಶಾಲಿಗಳು, ಎಷ್ಟು ಸಾಮರ್ಥ್ಯರು ಅಂದರೆ ಹೇಳಿದ್ರೆ ಅವರು ದೇವತೆಗಳನ್ನು ದಂಡಿಸಬಹುದು. ಸೊ ಅಷ್ಟು ಶಕ್ತಿ ಶುದ್ಧ ಭಕ್ತರಲ್ಲಿದೆ. ಯಾಕಂದರೆ ತನ್ನ ಎಲ್ಲ ಶಕ್ತಿಯನ್ನು ಕೂಡ ಕೃಷ್ಣ ಅವನ ಭಕ್ತರಿಗೆ ಕೊಡ್ತಾನೆ. ಅದಕ್ಕೆ ನಾವು ಗುರುಗಳನ್ನು, ಶುದ್ಧ ಭಕ್ತರನ್ನು ಸಾಕ್ಷಾತ್ ಹರಿತ್ವೇನ ಸಮಸ್ತ ಶಾಸ್ತ್ರೈರ್ ಉಕ್ತಸ್ತಥಾ ಭಾವ್ಯತ ಏವ ಶಬ್ದಿ ಕಿಂತು ಪ್ರಬೋರ್ಯ ಪ್ರಿಯ ಏವ ತಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ ಅಂತ ನಾವು ಗುರುವಾಷ್ಟಕ ಹೇಳಬೇಕಾದ್ರೆ ಗುರುಗಳಿಗೆ ಈ ರೀತಿಯಾಗಿ ನಾವು ನಮನವನ್ನು ಮಾಡ್ತೇವೆ. ಏನಂತೇಳಿ? ಸಾಕ್ಷಾತ್ ಹರಿತ್ವೇನ ಸಮಸ್ತ ಶಾಸ್ತ್ರೈರ್ ಅಂತ. ಗುರುಗಳನ್ನು ನಾವು ಸಾಕ್ಷಾತ್ ಹರಿಯಂತೆಯೇ ನಾವು ಕಾಣಬೇಕು ಅಂತ ಹೇಳಲಾಗ್ತಾ ಇದೆ. ಹಾಗಂತ ಹೇಳಿ ಗುರುಗಳು ಭಗವಂತನಿಗೆ ಸಮಾನ ಅಂತಲ್ಲ. ಭಗವಂತ ಬೇರೆ, ಜೀವಿಗಳು ಬೇರೆ ಬೇರೆ, ಎಂದಿಗೂ ಅವರು ಸಮಾನರಲ್ಲ. ಅದು ನಮ್ಮ ವೈಷ್ಣವ ಸಿದ್ಧಾಂತದಲ್ಲಿ ಅಥವಾ ಭಾಗವತ ಸಿದ್ಧಾಂತದ ಪ್ರಕಾರ ಅದು ಒಪ್ಕೊಳ್ಳಲಾಗುವುದಿಲ್ಲ. ಜೀವಿ ಮತ್ತು ಭಗವಂತ ಸದಾ ಬೇರೆ ಬೇರೆ, ಅಂದರೆ ಅವರು ಸಮಾನರಾಗಕ್ಕೆ ಸಾಧ್ಯ ಇಲ್ಲ. ಜೀವಿ ಭಗವಂತನಾಗಕ್ಕೆ ಸಾಧ್ಯ ಇಲ್ಲ, ಅಥವಾ ಭಗವಂತನು ಜೀವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿರುವಂತಹ ಭೇದ ಸದಾಕಾಲ ಇದ್ದೇ ಇರುತ್ತೆ. ಆದರೆ ಯಾವ ಜೀವಿಗಳು ಭಗವಂತನ ಶುದ್ಧ ಭಕ್ತರಾಗ್ತಾರೆ ಮತ್ತು ಸಂಪೂರ್ಣವಾಗಿ ಕೃಷ್ಣನ ಆಶ್ರಯವನ್ನು ಪಡೆದಿದ್ದಾರೆ, ಅವನಿಗೆ ಬಹಳ ಪ್ರಿಯರಾಗಿರ್ತಾರೆ, ಅಂತಹ ಪ್ರಿಯ ಭಕ್ತರಿಗೆ ಕೃಷ್ಣ ತನ್ನ ಎಲ್ಲ ಶಕ್ತಿಯನ್ನು ದಯಪಾಲಿಸ್ತಾನೆ. ಕೃಷ್ಣನ ಹಾಗೆ ಅವರು ಕೂಡ ಶಕ್ತಿಶಾಲಿಗಳಾಗ್ತಾರೆ. ಈಗ ಹೇಗೆ ಹನುಮಾನ್, ರಾಮ ಸಮುದ್ರವನ್ನು ದಾಟಲಿಕ್ಕೆ ಸಾಧ್ಯ ಆಗಲಿಲ್ಲ ಅಲ್ವೇ? ಆದರೆ ಹನುಮಾನ್ ನೇರವಾಗಿ ಒಂದೇ ಒಂದು ಜಿಗಿತದಲ್ಲಿ ಸಮುದ್ರವನ್ನು ದಾಟಿಬಿಡ್ತಾನೆ. ಅದು ಹೇಗೆ ಸಾಧ್ಯ ಆಯಿತು? ರಾಮ ಸಮುದ್ರ ದಾಟಬೇಕಂದ್ರೆ ಸೇತುವೆಯನ್ನು ಕಟ್ಟಬೇಕಾಗಿ ಬಂತು, ಮತ್ತು ಆ ಸೇತುವೆಯ ಮೂಲಕ ಅವನು ಸಮುದ್ರವನ್ನು ದಾಟಲಿಕ್ಕೆ ಸಾಧ್ಯ ಆಯಿತು. ಆದರೆ ಹನುಮಾನಿಗೆ ಅಷ್ಟು ಅವಶ್ಯಕತೆ ಇರಲಿಲ್ಲ. ಅವನು ಒಂದೇ ಜಿಗಿತದಲ್ಲಿ ಸಮುದ್ರವನ್ನು ದಾಟಿ ಲಂಕಾವನ್ನು ಪ್ರವೇಶ ಮಾಡ್ತಾನೆ. ಇದು ಹೇಗೆ ಸಾಧ್ಯ ಆಯಿತು? ಹಾಗಂದರೆ ಹನುಮಾನ್ ರಾಮನಿಗಿಂತ ಬಹಳ ಶಕ್ತಿಶಾಲಿ ಆದಂಥವನು ಅಂತ ಆಗುತ್ತಾ?
ಅದು ಆ ಥರ ಅಲ್ಲ. ಹನುಮಾನ್ ಸಮುದ್ರವನ್ನು ದಾಟಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಆತ ರಾಮನಾಮವನ್ನು ಜಪಿಸ್ಲಿಕ್ಕೋಸ್ಕರ. ರಾಮನ ನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಅದು ಭಗವಂತನ ಹಾಗೆಯೇ ಶಕ್ತಿಶಾಲಿ. ಹಾಗಾಗಿ ನಾವು ರಾಮನಾಮವನ್ನು, ಅವನ ನಾಮದ ಆಶ್ರಯ ಪಡ್ಕೊಂಡ್ರೆ ಅದು ಭಗವಂತನ ಆಶ್ರಯಕ್ಕೆ ಸಮಾನ, ವ್ಯತ್ಯಾಸ ಇಲ್ಲ. ಅಭಿನ್ನತ್ವಂ ನಾಮನಾಮಿನೋ, ಅಭಿನ್ನವಾದಂಥದ್ದು. ಆದರೆ ಭಗವಂತನ ಆಶ್ರಯ ಪಡ್ಕೊಳ್ಳೋದಕ್ಕೆ ಹಲವಾರು ನಿಯಮಗಳಿವೆ. ಭಗವಂತನ ನೇರ ಆಶ್ರಯ ಪಡ್ಕೊಳ್ಳೋದಕ್ಕೆ ಹಲವಾರು ನಿಯಮಗಳು ಮತ್ತು ಹಲವಾರು ರೀತಿಯ ನಿಬಂಧನೆಗಳು ಕೂಡ ಇದ್ದಾವೆ. ಹಾಗಾಗಿ ಅದು ಸ್ವಲ್ಪ ಕಷ್ಟಕರ. ಆದರೆ ಭಗವಂತನ ನಾಮದ ಆಶ್ರಯ ಪಡ್ಕೊಳ್ಳೋದು ಬಹಳ ಸುಲಭ. ಯಾರು ಬೇಕಾದರೂ ಕೃಷ್ಣನ ನಾಮವನ್ನು, ರಾಮನ ನಾಮವನ್ನು ಹೇಳಬಹುದು. ಮತ್ತು ಆ ನಾಮದಲ್ಲಿ ಸ್ವಯಂ ಶ್ರೀಕೃಷ್ಣನೇ, ಭಗವಂತನೇ ಅಲ್ಲಿ ಪ್ರಕಟ ಆಗ್ತಾನೆ, ಅಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಹನುಮಾನ್ ರಾಮನಾಮವನ್ನು ಹೇಳಿ ಕೂಡಲೇ ಅವನು ಸಮುದ್ರವನ್ನು ದಾಟಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಅವನಲ್ಲಿ ಬಂದಂಥ ಶಕ್ತಿ ಎಲ್ಲಿಂದ ಬಂತು? ಅದು ಭಗವಂತನಿಂದಲೇ ಬಂದಿತ್ತು ಶಕ್ತಿ. ಹಾಗಾಗಿ ಭಕ್ತರು ಭಗವಂತನ ಅನುಗ್ರಹದಿಂದ, ಭಗವಂತನ ಕೃಪೆಯಿಂದ ಭಗವಂತನಷ್ಟೇ ಶಕ್ತಿಶಾಲಿಗಳಾಗುತ್ತಾರೆ. ಒಮ್ಮೊಮ್ಮೆ ಭಗವಂತನಿಗೂ ಮೀರಿದಂತಹ ಕಾರ್ಯಕಲಾಪಗಳನ್ನು ಅವ್ರು ಮಾಡಿ ತೋರಿಸ್ತಾರೆ. ಅದು ಕೃಷ್ಣನ ಕೃಪೆ, ಅವನ ಅನುಗ್ರಹದಿಂದ ಭಕ್ತರು ಮಾಡುವಂತಹ ಈ ಒಂದು ಕಾರ್ಯಕಲಾಪಗಳು. ಈಗ ಹೇಗೆ ಪ್ರಭುಪಾದ ಉದಾಹರಣೆಯನ್ನು ತಗೊಂಡ್ರೆ, ಚೈತನ್ಯ ಮಹಾಪ್ರಭು ಸ್ವಯಂ ಶ್ರೀಕೃಷ್ಣನೇ ಅಲ್ವೇ? ಚೈತನ್ಯ ಮಹಾಪ್ರಭು ಕೃಷ್ಣನ ಅವತಾರವೇ ಆಗಿದ್ದಾರೆ. ಕೃಷ್ಣವರ್ಣಂ ತುಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಶ್ವದಂ ಯಜ್ಞೈರ್ ಸಂಕೀರ್ತನ ಪ್ರಾಯ ರಜಂತಿ ಹಿ ಸುಮೇಧಸಃ ಅಂತ ಭಾಗವತದಲ್ಲಿ ಹೇಳಲಾಗಿದೆ. ಚೈತನ್ಯ ಮಹಾಪ್ರಭು ಕೃಷ್ಣವರ್ಣ ಅಂದರೆ ಅವರು ಕೃಷ್ಣನಿಗೆ ಸಮಾನದಂಥವರು. ಕೃಷ್ಣವರ್ಣಂ ತುಷಾ ಅಕೃಷ್ಣಂ, ಆದರೆ ಅವರ ಅವರ ಒಂದು ಕಾಂಪ್ಲೆಕ್ಷನ್ನು, ಅವರ ಒಂದು ಬಣ್ಣ ಮಾತ್ರ ಅಕೃಷ್ಣ, ಕಪ್ಪು ಬಣ್ಣದಾಗಿರಲಿಲ್ಲ. ಅದು ಏನಾಗಿತ್ತು? ಗೋಲ್ಡನ್ ಕಲರ್ ಆಗಿತ್ತು, ಸುವರ್ಣವರ್ಣ ಆಗಿತ್ತು. ಆದರೆ ಚೈತನ್ಯ ಮಹಾಪ್ರಭು ಏನಂತ ಹೇಳಿದ್ರು? ಪ್ರತಿವಾಜಿ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಹೋಬಿ ಮೂರ ನಾಮ್ ಅಂತ ಹೇಳಿದ್ರು ಮುಂಚೆನೆ. ಅವರು 500 ವರ್ಷಗಳ ಹಿಂದೆನೇ ಹೇಳಿಬಿಟ್ಟಿದ್ರು, ಈ ಪೃಥ್ವಿಯಲ್ಲಿರುವಂಥ ಪ್ರತಿಯೊಂದು ನಗರ ಗ್ರಾಮಗಳಲ್ಲಿಯೂ ಕೂಡ ನನ್ನ ಒಂದು ನಾಮ, ಕೃಷ್ಣನ ನಾಮ ಹರಡುತ್ತೆ, ಪ್ರಚಾರವಾಗುತ್ತೆ ಅಂತ ಹೇಳಿದರು. ಅದು ಚೈತನ್ಯ ಮಹಾಪ್ರಭುಗಳು ಭಗವಂತನೇ ಆಗಿರುವುದರಿಂದ ಅವರು ಸರ್ವಶಕ್ತಿಶಾಲಿಗಳು, ಅವ್ರಿಗೆ ಇದು ಸಾಧ್ಯ, ಬಹಳ ಸುಲಭ. ಆದರೆ ಆ ಕಾರ್ಯವನ್ನು ಅವರೇ ಸ್ವಯಂ ಮಾಡಲಿಲ್ಲ, ಖುದ್ದಾಗಿ ಮಾಡಲಿಲ್ಲ. ಆ ಒಂದು ಅವಕಾಶವನ್ನು ಅವರು ಯಾರಿಗೆ ಮಾಡಿಕೊಟ್ರು? ಪ್ರಭುಪಾದರಿಗೆ ಮಾಡಿಕೊಟ್ರು. ಅದು ಯಾವ ಕಾರ್ಯ ಚೈತನ್ಯ ಮಹಾಪ್ರಭುಗಳು ಕೂಡ ಮಾಡಲಿಕ್ಕೆ ಆಗಲಿಲ್ಲ, ಅದನ್ನು ಪ್ರಭುಪಾದರು ಮಾಡಿ ತೋರಿಸ್ತಾ ಇದ್ದಾರೆ. ಯಾವುದು ಗುರುಗಳಿಗೆ ಸ್ವಯಂ ಭಗವಂತನಿಗೆ ಮಾಡಲಿಕ್ಕೆ ಆಗಲಿಲ್ಲ, ಅದು ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ. ಭಗವಂತನಿಗೆ ಎಲ್ಲವೂ ಸಾಧ್ಯ ಇದೆ. ಆದರೆ ಅವರು ಆ ಒಂದು ಅವಕಾಶವನ್ನು ತನ್ನ ಭಕ್ತರುಗಳಿಗೆ ಕೊಡ್ತಾರೆ. ನಿಮಿತ್ತ ಮಾತ್ರ ಭವಸವ್ಯ ಸಾಚಿ ಅಂತ ಆ ಒಂದು ಹೆಗ್ಗಳಿಕೆಯನ್ನು, ಆ ಒಂದು ಗುರುತನ್ನು ನನ್ನ ಭಕ್ತರಿಗೆ ಅವರು ಮಾಡಿಕೊಡ್ತಾರೆ. ಹೀಗೆ ಯಾವ ಕಾರ್ಯ ಚೈತನ್ಯ ಮಹಾಪ್ರಭುಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಅದನ್ನು ಪ್ರಭುಪಾದರು ಮಾಡಿ ತೋರಿಸ್ತಾರೆ. ಈ ರೀತಿ ಕೃಷ್ಣ ತನ್ನನ್ನು ಪ್ರಶಂಸೆ ಮಾಡುವುದಕ್ಕಿಂತಲೂ ನನ್ನ ಭಕ್ತರ ಪ್ರಶಂಸೆ ಮಾಡುವುದರಲ್ಲಿ ಬಹಳಷ್ಟು ಆನಂದವನ್ನು ಪಡಿತಾನೆ. ಇದು ನಾವು ಸ್ಪಿರಿಚುವಲ್, ಈ ಒಂದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಎಕ್ಸ್ಚೇಂಜ್, ಈ ರೀತಿಯಾದಂತಹ ಒಂದು ಭಕ್ತ ಮತ್ತು ಭಗವಂತ ನಡುವೆ ಇರುವಂಥ ಒಂದು ವಿನಿಮಯ ಹಲವು ಕಡೆ ಹೇಳಲಾಗಿದೆ. ಚೈತನ್ಯ ಚರಿತಾಮೃತದಲ್ಲಿ ಮತ್ತು ಮಹಾನ್ ಭಕ್ತರುಗಳು, ಕೃಷ್ಣರಾಜ ಕವಿರಾಜ ಗೋಸ್ವಾಮಿ, ರೂಪ ಗೋಸ್ವಾಮಿಗಳು, ಅವರೆಲ್ಲ ಈ ರೀತಿಯಾದಂತಹ ಒಂದು ವಿನಿಮಯದ ಬಗ್ಗೆ ವರ್ಣನೆ ಕೊಟ್ಟಿದ್ದಾರೆ. ಸೊ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೂಡ, ಗೋಲೋಕ ವೃಂದಾವನದಲ್ಲಿಯೂ ಕೂಡ ಭಗವಂತ ಮತ್ತು ಭಕ್ತರ ನಡುವೆ ಈ ರೀತಿಯಾದಂತಹ ಒಂದು ಕಾಂಪಿಟೇಷನ್, ಒಂದು ಪಂದ್ಯ ನಡೀತಾ ಇರುತ್ತೆ. ಏನಂತ? ಯಾವ ರೀತಿಯಾದಂತಹ ಒಂದು ಪಂದ್ಯ ಇದು? ಭಗವಂತ ನನ್ನ ಭಕ್ತರನ್ನು ಹೇಗೆ ಖುಷಿಪಡಿಸಬೇಕು ಅಂತ ಅವನು ಯೋಚನೆ ಮಾಡ್ತಿರ್ತಾನೆ, ಭಕ್ತರು ಭಗವಂತನನ್ನು ಹೇಗೆ ಸಂತುಷ್ಟಿ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಿರ್ತಾರೆ. ಹೀಗೆ ಇಬ್ಬರ ನಡುವೆಯೂ ಒಂದು ಪಂದ್ಯ ನಡೀತಾ ಇದೆ. ನಾವೀಗೇನು ಒಂದು ಹಾಡು ಹಾಡಿದ್ವಲ್ಲ, ಜಯ ರಾಧಾ ಮಾಧವ ಹಾಡು, ಅದರಲ್ಲೂ ಕೂಡ ಅದನ್ನೇ ಹೇಳಲಾಗಿದೆ.
ಭಕ್ತಿವಿನೋದ್ ಠಾಕೂರ್ ಅವರು ಈ ಒಂದು ಹಾಡನ್ನು ಬರೆದಿದ್ದಾರೆ. ಅವ್ರು ಏನಂತ ಹೇಳ್ತಿದ್ದಾರೆ, ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ ಯಶೋದನಂದನ ವ್ರಜಜನ ರಂಜನ ಯಮುನ ತೀರಾವನಚಾರಿ ಅಂತ ಹೇಳ್ತಾ ಇದ್ದಾರೆ. ಯಶೋದನಂದನ ವ್ರಜಜನ ರಂಜನ ಅಂತ. ವ್ರಜಜನ ರಂಜನ ಅಂದರೆ ಏನು? ಯಶೋದನಂದನ ಆಗಿರುವಂಥ ಶ್ರೀಕೃಷ್ಣ ಸದಾ ವ್ರಜಜನರನ್ನು ರಂಜಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಯಾರು ವ್ರಜಜನರು ಅಂದರೆ ಯಾರು? ವ್ರಜವಾಸಿಗಳು, ವೃಂದಾವನದಲ್ಲಿರುವಂಥ ಎಲ್ಲ ಭಕ್ತರು. ಯಾಕಂದರೆ ವೃಂದಾವನಕ್ಕೆ ಯಾರು ಪ್ರವೇಶ ಮಾಡಲಿಕ್ಕೆ ಸಾಧ್ಯ? ಅವನ ಭಕ್ತರುಗಳು ಮಾತ್ರ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಎಲ್ಲರಿಗೂ ಆ ಒಂದು ಅವಕಾಶ ಇರೋದಿಲ್ಲ. ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕು ನಾವು ಅಂತ ಹೇಳಿದರೆ ಯಾರು ಸಂಪೂರ್ಣವಾಗಿ ಶುದ್ಧ ಭಕ್ತರಾಗಿದ್ದಾರೆ, ಕೃಷ್ಣ ಪ್ರೇಮವನ್ನು ಜಾಗೃತಿ ಮಾಡಿಕೊಂಡಿದ್ದಾರೆ, ಅವರು ಮಾತ್ರ ಗೋಲೋಕ ವೃಂದಾವನಕ್ಕೆ ಭಗವಂತನ ಧಾಮಕ್ಕೆ ಮರಳಿ ಹೋಗೋಕ್ಕೆ ಸಾಧ್ಯ. ಹಾಗಾಗಿ ಅಲ್ಲಿ ಆ ಜಗತ್ತಿನಲ್ಲಿ ಏನಿರುತ್ತೆ, ಅಲ್ಲಿ ಎಲ್ಲರೂ ಅಲ್ಲಿಗೆ ಹೋಗಬೇಕು ಅಂತ ಇಷ್ಟಪಡ್ತಾರಲ್ಲ, ಅಲ್ಲಿ ಏನು ಕಾರ್ಯ ಇರುತ್ತೆ, ಅವ್ರಿಗೆ ಮಾಡ್ಲಿಕ್ಕೆ ಏನು ಕೆಲಸ ಇರುತ್ತೆ ಅಂತ ನಾವು ಆಲೋಚನೆ ಮಾಡಬಹುದು. ಸೊ ಅಲ್ಲಿ ಏನು ಕಾರ್ಯ ಇರುತ್ತೆ ಅಂತ ಹೇಳಿದ್ರೆ ಭಕ್ತರಿಗೆ ಇರುವುದು ಒಂದೇ ಒಂದು ಉದ್ದೇಶ, ಏನು? ಭಗವಂತನನ್ನು ಸಂತುಷ್ಟಿ ಮಾಡುವುದು. ಮತ್ತು ಭಗವಂತ ಏನು ಮಾಡ್ತಿರ್ತಾನೆ? ನಾವು ಈ ಒಂದು ಸೇವಕ ಮತ್ತು ಸೇವ್ಯ ಈ ಭೌತಿಕ ಜಗತ್ತಿನಲ್ಲಿ ನಾವು ನೋಡಿದ್ರೆ ಇದೊಂದು ಎಕ್ಸ್ಪ್ಲಾಯಿಟೇಷನ್ ಮೂಡ್ ಥರ ಇರುತ್ತೆ ಅಲ್ವಾ? ಒಬ್ಬ ಒಡೆಯ ಇದ್ದಾನೆ ಅಂತ ಹೇಳಿದ್ರೆ ಅವನು ತನ್ನ ಸೇವಕರನ್ನು ತನ್ನ ಸ್ವಂತ ಆನಂದಕ್ಕಾಗಿ ಸುಖಕ್ಕಾಗಿ ಅವನು ಉಪಯೋಗಿಸ್ಕೊಳ್ತಾನೆ ಅಲ್ವಾ? ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾರೆ. ಸೊ ಅದೇ ರೀತಿ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ಕೂಡ ಭಗವಂತನು ಕೂಡ ಎಲ್ಲನೆಲ್ಲ ಭಕ್ತರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅವರಿಂದ ನಮ್ಮನ್ನು ಅವ್ರ ಮೂಲಕ ತನ್ನ ಸೇವೆಯನ್ನು ಪಡಿತಾನೆ ಅಂತ ನಾವು ಊಹಿಸ್ಕೊಳ್ಬಾರದು. ಅದು ಈ ಭೌತಿಕ ಜಗತ್ತಿನಲ್ಲಿ ನಡೆಯುವಂಥ ಕಾರ್ಯಕಲಾಪಗಳು. ಇಲ್ಲಿ ಮೈಟ್ ಈಸ್ ರೈಟ್ ಅಂತ ಹೇಳ್ತಾರಲ್ಲ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಭೌತಿಕ ಜಗತ್ತಿನಲ್ಲಿ ಏನು? ಯಾರು ಫಿಟ್ ಇದ್ದಾರೆ ಅವರು ಸರ್ವೈವ್ ಆಗ್ತಾರೆ, ಯಾರು ಸ್ಟ್ರಾಂಗ್ ಇದ್ದಾರೆ ಅವರು ವೀಕರ್ ಸೆಕ್ಷನನ್ನು ದಬ್ಬಾಳಿಕೆ ಮಾಡ್ತಾರೆ, ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಇದು ಭೌತಿಕ ಜಗತ್ತಿನಲ್ಲಿ ಆಗುವಂಥ ಕಾರ್ಯಕಲಾಪಗಳು. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಒಂದು ಸೇವಕ ಮತ್ತು ಸೇವ್ಯ ಇವರ ನಡುವೆ ಇರೋ ಸಂಬಂಧ ಬೇರೆ ರೀತಿ. ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಏನು ಪ್ರೇಮಮಯ ವಿನಿಯೋಗ ಆಗ್ತಿರುತ್ತೆ. ಅಂದರೆ ಸೇವಕನಾದಂಥವನು, ಭಕ್ತರು ಭಗವಂತನನ್ನು ಸಂತುಷ್ಟಿ ಮಾಡಲಿಕ್ಕೆ ಹೇಗೆ ಅಂತ ಅವರು ಪ್ರಯತ್ನ ಮಾಡ್ತಿರ್ತಾರೆ. ಹಲವಾರು ವಿಧಾನದಲ್ಲಿ ಕೃಷ್ಣನ ಸಂತುಷ್ಟಿ ಮಾಡಬೇಕು ಅಂತ ಅವರು ಆಲೋಚನೆ ಮಾಡ್ತಿರ್ತಾರೆ. ಆದರೆ ಕೃಷ್ಣನೂ ಕೂಡ ಅವ್ರನ್ನ ಬರೀ ಸೇವೆ ಇಸ್ಕೊಳ್ಳೋದಷ್ಟೇ ಅಲ್ಲ, ಅವನು ಕೂಡ ವ್ರಜಜನ ರಂಜನ, ತನ್ನ ವ್ರಜಜನರನ್ನು, ತನ್ನ ಎಲ್ಲ ಭಕ್ತರನ್ನು ಹೇಗೆ ರಂಜಿಸಬೇಕು, ನಾನು ಅವ್ರನ್ನ ಹೇಗೆ ನಾನು ತೃಪ್ತಿಪಡಿಸಬೇಕು, ಅವ್ರನ್ನ ನಾನು ಹೇಗೆ ಆನಂದಿಸಬೇಕು ಅನ್ನೋ ಆತನೂ ಕೂಡ ಆಲೋಚನೆ ಮಾಡ್ತಿರ್ತಾನೆ. ಈ ರೀತಿ ಅಲ್ಲಿ ಯಾವುದೇ ರೀತಿಯ ದಬ್ಬಾಳಿಕೆ, ಯಾವುದೇ ರೀತಿಯ ಎಕ್ಸ್ಪ್ಲಾಯ್ಟೇಷನ್ ಇಲ್ಲ. ಅಲ್ಲಿ ಒಬ್ಬರಿಗೊಬ್ಬರು ಸೇವೆಯನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಿರ್ತಾರೆ. ಈ ರೀತಿ ಪ್ರೇಮಮಯ ವಿನಿಮಯನಲ್ಲಿ ನಡೀತಿರುತ್ತೆ ಭಗವಂತನ ಧಾಮದಲ್ಲಿ. ಸೊ ಹೀಗೆ ಅಲ್ಲಿ ಇಬ್ಬರ ನಡುವೆ, ಭಕ್ತ ಮತ್ತು ಭಗವಂತನ ನಡುವೆ ಆ ಒಂದು ಪ್ರೇಮ ಕ್ಷಣ ಕ್ಷಣಕ್ಕೂ ವೃದ್ಧಿ ಆಗ್ತಿರುತ್ತೆ. ಅದು ಆ ಒಂದು ಪ್ರೇಮಮಯ ವಿನಿಯೋಗ ಎಂದಿಗೂ ಕ್ಷೀಣಿಸುವುದಿಲ್ಲ. ಆನಂದಾಂಬುದಿ ವರ್ಧನಂ. ಆ ಅಂಬುದಿ ನಾವು ಯಾವಾಗಲೂ ನೋಡಿದ್ದೇವೆ, ಸಮುದ್ರ ಅನ್ನೋದು ಎಂದಿಗೂ ತನ್ನ ಮಿತಿ ಮೀರಿ ಹೋಗೋದಿಲ್ಲ, ಅದು ಆ ದಡದಕ್ಕೆ ಸೀಮಿತವಾಗಿರುತ್ತೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆ ಥರ ಅಲ್ಲ, ಆ ಅಂಬುದಿ ಸದಾ ವೃದ್ಧಿಸ್ತಾನೆ ಇರುತ್ತೆ. ಅಂದರೆ ಆ ಒಂದು ಭಕ್ತ ಮತ್ತು ಭಗವಂತನ ನಡುವೆ ಇರುವಂತಹ ಒಂದು ಪ್ರೇಮ, ಆ ಒಂದು ಪ್ರೀತಿ ಮತ್ತು ಆ ಒಂದು ವಿನಿಯೋಗ ಸದಾ ವೃದ್ಧಿಸುತ್ತಾ ಇರುತ್ತೆ. ಸೊ ಇದನ್ನು ನಮ್ಮ ಮಹಾನ್ ಭಕ್ತರುಗಳು, ವೈಷ್ಣವ ಆಚಾರ್ಯರು ರೀತಿಯಾಗಿ ವರ್ಣನೆ ಕೊಟ್ಟಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಕೂಡ ಹಾಗೆ ಹೇಳಿದ್ದಾರೆ, ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ನಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತ ಮತ್ತು ಶುದ್ಧ ಭಕ್ತರ ನಡುವೆ ಈ ರೀತಿಯಾದಂಥ ಒಂದು ಪಂದ್ಯ ನಡೀತಾ ಇದೆ. ಭಕ್ತರು ಭಗವಂತನನ್ನು ಸಂತುಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಭಗವಂತ ತನ್ನ ಭಕ್ತರನ್ನು ಸಂತುಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಸೊ ಕೃಷ್ಣ ಮತ್ತು ಕೃಷ್ಣನ ಶಕ್ತಿ ಅಸೀಮಿತವಾದಂಥದ್ದು ಅಲ್ವೇ? ನಾವು ಕೃಷ್ಣನ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಶಕ್ತಿ ಎಷ್ಟಿದೆ? ನಮ್ಮೆಲ್ಲರ ಶಕ್ತಿ ಬಹಳ ಸೀಮಿತವಾಗಿರುವಂಥದ್ದು, ಸ್ವಲ್ಪ ಪ್ರಮಾಣದಲ್ಲಿದೆ.
ನಾವು ಎಷ್ಟೇ ಪ್ರಯತ್ನ ಮಾಡಿ ಕೃಷ್ಣನ ಸೇವೆ ಮಾಡಿದ್ರು ಕೂಡ ಕೃಷ್ಣನಿಗೆ ಅದು ಆ, ಸಂಪೂರ್ಣವಾಗಿ ತೃಪ್ತಿ ಕೊಡುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಯಾಕೆಂದರೆ ಕೃಷ್ಣ ಅಸೀಮಿತನಾದಂಥವನು, ಅನ್ಲಿಮಿಟೆಡ್ ಅಂತ ಕರೀತಾರಲ್ವ, ಅವನಿಗೆ ಅಪ್ರಮೇಯನಾದಂಥವನು, ಅಸೀಮಿತನಾದಂಥವನು. ಸೊ ಅವನಿಗೆ ತೃಪ್ತಿ ನಮ್ಮ ಸೇವೆಯಿಂದ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಆದರೆ ಆ ಒಂದು ಅನ್ಲಿಮಿಟೆಡ್ ಭಗವಂತ, ಅಸೀಮಿತನಾಗಿರುವಂತಹ ಭಗವಂತ, ಅವನ ಶಕ್ತಿಗಳು ಕೂಡ ಅಸೀಮಿತವಾದಂಥದ್ದೇ. ಅಂತಹ ಶಾಲಿಯಾಗಿರುವಂತಹ ಭಗವಂತನು ನನ್ನ ಭಕ್ತರಿಗೆ ಸಂತೃಪ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವನು ಏನೆಲ್ಲ ಮಾಡಬಹುದು ಅಲ್ವೇ? ಎಲ್ಲವೂ ಸಾಧ್ಯ. ಹಾಗಾಗಿ ಭಕ್ತರಿಗೆ ಯಾವುದು ಅಸಾಧ್ಯ ಇಲ್ಲ ಅಂತ ಪ್ರಭುಪಾದರು ಹೇಳ್ತಿದ್ದಾರೆ. ಭಕ್ತರು, ಅವನ ಶುದ್ಧ ಭಕ್ತರಿಗೆ ಯಾವುದು ಅಸಾಧ್ಯ ಇಲ್ಲ. ಯಾಕಂದರೆ ಅವರೊಂದಿಗೆ ಯಾರಿದ್ದಾರೆ? ಸ್ವಯಂ ಶ್ರೀಕೃಷ್ಣನೇ ಇದ್ದಾನೆ. ಸರ್ವಶಕ್ತಿಶಾಲಿಯಾಗಿರುವಂತಹ, ಅಸೀಮಿತನಾಗಿರುವಂತಹ, ಅಪ್ರಮೇಯನಾಗಿರುವಂತಹ ಸ್ವಯಂ ಶ್ರೀಕೃಷ್ಣನೇ ಅವನ ಭಕ್ತರೊಂದಿಗೆ ಇರಬೇಕಾದ್ರೆ ಭಕ್ತರಿಗೆ ಯಾವುದೂ ಅಸಾಧ್ಯ ಇಲ್ಲ. ಹಾಗಾಗಿ ಪರೀಕ್ಷಿತ ಮಹಾರಾಜ ಆ ದೇವತೆಗಳು ಬಂದರೂ ಕೂಡ ನಾನು ಅವರನ್ನು ದಂಡಿಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಹೇಗೆ ಈ ಭೂಲೋಕದ ವ್ಯಕ್ತಿ, ಒಬ್ಬ ಜೀವಾತ್ಮ ಸ್ವರ್ಗಲೋಕ ಅಥವಾ ಊರ್ಧ್ವ ಲೋಕಗಳಲ್ಲಿರುವಂತಹ ದೇವತೆಗಳನ್ನು ಶಿಕ್ಷಿಸಲು ಹೇಗೆ ಸಾಧ್ಯ ಆಗುತ್ತೆ ನಾವು ಪ್ರಶ್ನೆ ಮಾಡ್ಬೋದು. ಆದರೆ ಪರೀಕ್ಷಿತ ಮಹಾರಾಜರಿರುವಂಥ ವಿಶೇಷವಾದಂಥ ಅರ್ಹತೆ ಯಾವುದು? ಅವನು ಶುದ್ಧ ಭಕ್ತ ಅಲ್ವೇ? ಅವನು ಭಗವಂತನ ಬಹಳ ಪ್ರಿಯವಾದಂತಹ ಭಕ್ತನಾಗಿದ್ದಾನೆ, ಬಹಳ ಪ್ರಿಯ, ಕೃಷ್ಣನಿಗೆ ತುಂಬ ಪ್ರಿಯನಾಗಿರುವವನು. ಯಾರು ಕೃಷ್ಣನಿಗೆ ಪ್ರಿಯನಾಗಿದ್ದಾರೆ ಅವರಿಗೆ ಎಲ್ಲ ಶಕ್ತಿಯನ್ನು ಯಾರು ಕೊಡ್ತಿದ್ದಾರೆ? ಸ್ವಯಂ ಶ್ರೀಕೃಷ್ಣನೇ ಕೊಡ್ತಾನೆ. ಹಾಗಾಗಿ ಭಕ್ತನಾದಂತಹ ಪರೀಕ್ಷಿತ ಮಹಾರಾಜ ದೇವತೆಗಳನ್ನು ಕೂಡ ದಂಡಿಸಬಹುದು, ಅದರಲ್ಲೇನು ಅತಿಶಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅತಿಶಯೋಕ್ತಿ ಅಂತ ತಿಳ್ಕೊಳ್ಬಾರ್ದು. ಹಾಗೆ ಇದಕ್ಕೆ ಉದಾಹರಣೆಯಾಗಿ ಧರ್ಮ ಏನಂತ ಹೇಳ್ತಾ ಇದೆ? ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ಪಾಂಡವರ ಭಕ್ತಿಯುಕ್ತವಾದ ಸದ್ಗುಣಗಳನ್ನು ಮೆಚ್ಚಿ ಅವರ ದೂತ ಕಾರ್ಯಗಳನ್ನು ಮಾಡಿದನು ಅಂತ ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನಾವು ಈ ರೀತಿ ಹಲವಾರು ಉದಾಹರಣೆಗಳಿವೆ. ಹೀಗೆ ಪಾಂಡವರಿಗಾಗಿ ಕೃಷ್ಣ ತನ್ನ ಒಂದು ಸ್ಥಾನಮಾನವನ್ನು ತೊರೆದು ಅವರ ಸೇವೆಗಾಗಿ ನಿಂತಿದ್ದ. ಹಲವಾರು ಉದಾಹರಣೆಗಳಿವೆ. ಹೀಗೆ ಯುಧಿಷ್ಠಿರ ಮಹಾರಾಜ ಈ ಒಂದು ಸಂಧಿ ಕಾರ್ಯಕ್ಕಾಗಿ, ಅಂದರೆ ಈ ಒಂದು ಕುರುಕ್ಷೇತ್ರ ಯುದ್ಧವನ್ನು ನಿಲ್ಲಿಸಬೇಕು ಮತ್ತು ಕೌರವರು ಮತ್ತು ಪಾಂಡವರ ನಡುವೆ ಸಂಧಿಯನ್ನು ತರಬೇಕು, ಹಾಗಾಗಿ ಯುದ್ಧವನ್ನು ನಿಲ್ಲಿಸ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಯುಧಿಷ್ಠಿರ ಕೃಷ್ಣನನ್ನು ಕಳಿಸ್ತಾನೆ ಹಸ್ತಿನಾಪುರಕ್ಕೆ. ದುರ್ಯೋಧನನನ್ನು ಪ್ರಸ್ತಾವನೆ ಮಾಡಿ, ಒಂದು ಸಂಧಿ ಕಾರ್ಯವನ್ನು ಪ್ರಸ್ತಾವನೆ ಮಾಡಿ ಅವನನ್ನು ಒಪ್ಪಿಸ್ಲಿಕ್ಕೋಸ್ಕರ ಕೃಷ್ಣ ಯುಧಿಷ್ಠಿರ ಮಹಾರಾಜನನ್ನು ಕಳಿಸ್ತಾನೆ. ಆಮೇಲೆ ಯುಧಿಷ್ಠಿರ ಕೃಷ್ಣನನ್ನು ಕಳಿಸ್ತಾನೆ. ಸೊ ಅಂದರೆ ಏನು, ಒಬ್ಬ ದೂತನಾಗಿ ಕೃಷ್ಣ ಹಸ್ತಿನಾಪುರಕ್ಕೆ ಹೋಗ್ತಾನೆ. ಸೊ ಕೃಷ್ಣನಿಗೆ ಯಾಕೆ ಈ ಒಂದು ಕಾರ್ಯ ಮಾಡಬೇಕಾಗಿ ಬರುತ್ತೆ? ಕೃಷ್ಣ ಅವನು ಭಗವಾನ್ ಸರ್ವಶಕ್ತಿಶಾಲಿ ಆಗಿರುವವನು, ಬೇರೆಯವರಿಗೆ ದೂತನಾಗಿ ಯಾಕೆ ಹೋಗಬೇಕು? ಪೋಸ್ಟ್ಮ್ಯಾನ್ ಥರ ಹೋಗಬೇಕು. ಅಥವಾ ಇವಾಗ ನಮ್ಮೆಲ್ಲರೂ ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಬರ್ತಾರೆ, ಕೊರಿಯರ್ ಡೆಲಿವರಿ ಮಾಡೋರು. ಆ ರೀತಿಯಾಗಿ ಯುಧಿಷ್ಠಿರ ಮಹಾರಾಜನ ಪತ್ರವನ್ನು ತಗೊಂಡು ಹೋಗ್ತಾನೆ ಕೃಷ್ಣ. ಸೊ ಕೃಷ್ಣ ಯಾಕೆ ಈ ಥರದ ಒಂದು ಏನೋ ಸಣ್ಣ ಚಿಕ್ಕ ಚಿಕ್ಕ ಕೆಲಸಗಳಿಗೆ ಅವನು ಯಾಕೆ ಹೋಗಬೇಕಾಗಿತ್ತು? ಯಾಕಂದರೆ ಅವನು ಪಾಂಡವರ ನಡುವೆ ಇದ್ದಂಥ ಒಂದು ಪ್ರೀತಿಯ ಸಂಬಂಧ ಅಷ್ಟಿತ್ತು ಕೃಷ್ಣನಿಗೂ ಮತ್ತು ಪಾಂಡವರಿಗೆ. ತನ್ನ ಭಕ್ತರಿಗಾಗಿ ಅವನು ಯಾವ ಕಾರ್ಯವನ್ನು ಮಾಡಲಿಕ್ಕೂ ಸಿದ್ಧನಾಗಿದ್ದ ಕೃಷ್ಣ. ಅದೇ ರೀತಿಯಾಗಿ ಅರ್ಜುನನ ಕಡೆಯೂ ಕೂಡ, ಅರ್ಜುನ ಕುರುಕ್ಷೇತ್ರಕ್ಕೆ ಯುದ್ಧದಲ್ಲಿ ಹೋದಾಗ ಕೃಷ್ಣ ಯಾವ ಒಂದು ಪಾತ್ರವನ್ನು ವಹಿಸಿದ್ದಾನೆ? ಅರ್ಜುನನಿಗೆ ಡ್ರೈವರ್ ಆಗಿ, ಅಂದರೆ ಅವನ ಸಾರಥಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಅವನು ಭಕ್ತರ ಸಂತುಷ್ಟಿಗಾಗಿ, ತನ್ನ ಶುದ್ಧ ಭಕ್ತರ ತೃಪ್ತಿಗಾಗಿ ಅವ ಯಾವ ಕಾರ್ಯ ಮಾಡಲಿಕ್ಕೂ ಅವನು ತಯಾರಾಗಿದ್ದೇನೆ ಅಂತ ತೋರಿಸ್ತಾ ಇದ್ದಾನೆ. ವ್ರಜಜನ ರಂಜನ, ತನ್ನ ಭಕ್ತರನ್ನು ರಂಜಿಸಲಿಕ್ಕೋಸ್ಕರ, ತನ್ನ ಭಕ್ತರನ್ನು ತೃಪ್ತಿಪಡಿಸಲಿಕ್ಕೋಸ್ಕರ ಕೃಷ್ಣ ತನ್ನ ಸ್ಥಾನಮಾನಗಳನ್ನು ತೊರೆದು ಭಕ್ತರ ಸೇವೆಯಲ್ಲಿ ತೊಡಗಿಸ್ಕೊಳ್ತಾನೆ. ಇದನ್ನು ಭಗವದ್ಗೀತೆಯಲ್ಲಿ ಕೂಡ ಹೇಳಲಾಗಿದೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ
ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಂತ ಕೃಷ್ಣ ಹೇಳ್ತಿದ್ದಾನೆ. ಅಂದರೆ ಏನು ಅರ್ಥ ಇದ್ರದ್ದು? ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮಿ ಅಹಂ ಅಂತ ಹೇಳ್ತಿದ್ದಾನೆ. ಅಂದರೆ ಯೇ ಯಥಾ ಮಾಂ ಪ್ರಪದ್ಯಂತೆ ಅಂದ್ರೇನು? ಯಾರು ಎಷ್ಟರ ಮಟ್ಟಿಗೆ ನನಗೆ ಶರಣಾಗತರಾಗ್ತಾರೆ, ಯಾರು ಎಷ್ಟರ ಮಟ್ಟಿಗೆ ನನ್ನ ಸೇವೆಯಲ್ಲಿ ತೊಡಗಿಸ್ಕೊತಾರೆ, ಅಷ್ಟೇ ಪ್ರಮಾಣದಲ್ಲಿ ತಾಂ ತಥೈವ ತತ ಏವ ಅಂದರೆ ಅಷ್ಟೇ ಪ್ರಮಾಣದಲ್ಲಿ ಭಜಾಮಿ ಅಹಂ, ನಾನು ಕೂಡ ಅವರ ಭಜಾಮಿ ಅಂದರೆ ಅವರ ಸೇವೆಯನ್ನು ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಕೃಷ್ಣ ಪ್ರಾಮಿಸ್ ಮಾಡಿಬಿಟ್ಟಿದ್ದಾನೆ, ಮಾತು ಕೊಟ್ಬಿಟ್ಟಿದ್ದಾನೆ, ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾನೆ ಈ ಥರ. ಹಾಗಾಗಿ ಅವನು ಆ ಮಾತಿಗೆ ಬಂಧಿತನಾಗಿದ್ದಾನೆ ಕೃಷ್ಣ. ನಾವು ಅವನ ಸೇವೆ ಮಾಡಿದ್ರೆ ಅವನು ನಮ್ಮ ಸೇವೆ ಮಾಡಲೇಬೇಕು, ಆ ಥರ ಹೇಳಿಬಿಟ್ಟಿದ್ದಾನೆ. ಸೊ ಅಂದರೆ ಕೃಷ್ಣ ಯಾರಾದರೂ ಅವನಿಗೆ ಒಂದು ಕಿಂಚಿತ್ ಸೇವೆ ಮಾಡಿದರೂ ಕೂಡ ಅವರಿಗೆ ತಾನು ಋಣಿಯಾಗುತ್ತೇನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅದರ ಗೋಪಿಯರ ಉದಾಹರಣೆ ಅದನ್ನು ತುಂಬ ವಿಶೇಷವಾಗಿ ಬರುತ್ತೆ. ಗೋಪಿಯರು ಕೃಷ್ಣನಿಗೆ ನಡೆಸಿದಂತಹ ಸೇವೆ ಎಷ್ಟರ ಮಟ್ಟಿಗೆ ಇತ್ತು, ಯಾವ ಪ್ರಮಾಣದಲ್ಲಿ ಇತ್ತು ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಗೋಪಿಯರು ಸಲ್ಲಿಸಿರುವಂತಹ ಸೇವೆ ನಾನು ಎಂದಿಗೂ ಅವರನ್ನು ನಾನು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವರಿಗೆ ಸದಾ ಋಣಿಯಾಗಿ ಇರ್ತೇನೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಯಾಕೆಂದರೆ ಗೋಪಿಯರಲ್ಲಿ ಇದ್ದಂಥ ಒಂದು ಶುದ್ಧ ಭಕ್ತಿ, ಆ ಒಂದು ಶುದ್ಧ ಪ್ರೇಮ, ಆ ಒಂದು ಪ್ರೇಮದಿಂದ ಅವರು ಕೃಷ್ಣನನ್ನೇ ಜಯಿಸಿಬಿಟ್ಟಿದ್ರು. ಆ ಒಂದು ಉದಾಹರಣೆ ಹೇಳ್ತಾರೆ, ಅದು ಒಂದು ಕಥೆ ಬರುತ್ತೆ. ನಾರದ ಮುನಿಗಳಿಗೆ ಬಹಳ ಆಶ್ಚರ್ಯ ಆಗ್ತಿರುತ್ತೆ, ಯಾಕೆ ಕೃಷ್ಣನಿಗೆ ಈ ವ್ರಜವಾಸಿಗಳು, ಈ ವ್ರಜಗೋಪಿಯರ ಮೇಲೆ ಅಷ್ಟೊಂದು ಅನುಕಂಪ ಮತ್ತು ಅವರಲ್ಲಿ ಅಷ್ಟೊಂದು ಆಕರ್ಷಣೆ ಏನಕ್ಕೆ ಇದೆ ಕೃಷ್ಣನಿಗೆ ಅಂತ. ಅದಕ್ಕೋಸ್ಕರ ನಾರದ ಮುನಿಗಳು ಬಂದು ಕೃಷ್ಣನಲ್ಲಿ ಪ್ರಶ್ನೆ ಮಾಡ್ತಾರೆ, ಏನು ಅಂತಹ ವಿಶೇಷ ಗುಣಗಳು ಈ ಗೋಪಿಯರಲ್ಲಿ ಇದೆ ಅಂತ ಹೇಳಿ. ಅದಕ್ಕೆ ಕೃಷ್ಣ ಒಂದು ಚಿಕ್ಕದಾಗಿ ಒಂದು ಸಣ್ಣದೊಂದು ನಾಟಕದ ರೀತಿಯಲ್ಲಿ ಮಾಡ್ತಾನೆ. ಏನಂತ ಮಾಡ್ತಾನೆ ಅಂತ ಹೇಳಿದ್ರೆ, ಇದ್ದಕ್ಕಿದ್ದ ಹಾಗೆ ಅವನಿಗೆ ತುಂಬ ತಲೆನೋವು ಬಂದ್ಬಿಡುತ್ತೆ. ಅಂದರೆ ನಾನು ಅನಾರೋಗ್ಯಕ್ಕೆ ಒಳಗಾಗಿದ್ದೇನೆ, ತಲೆಯಲ್ಲಿ ತುಂಬ ನೋವಾಗ್ತಾ ಇದೆ, ನನಗೊಂದು ಔಷಧಿ ಬೇಕು. ಆ ಔಷಧಿ ಏನು? ನನ್ನ ಭಕ್ತರ ಪಾದ ಧೂಳನ್ನು ತಂದು ನನಗೆ ಹಣೆಗೆ ಹಚ್ಚಿಕೊಂಡು ನನಗೆ ಆರೋಗ್ಯ ಸರಿ ಹೋಗುತ್ತೆ. ನೀನು ಭೂಲೋಕಕ್ಕೆ ಹೋಗಿ ಹಲವಾರು ಭಕ್ತರು ಇದ್ದಾರೆ, ಆ ಎಲ್ಲ ಭಕ್ತರಲ್ಲಿ ಹೋಗಿ ಈ ರೀತಿಯಾಗಿ ಕೇಳು, ಗೋಲೋಕದಲ್ಲಿ ಕೃಷ್ಣನಿಗೆ ಈ ರೀತಿ ಅನಾರೋಗ್ಯ ಉಂಟಾಗಿಬಿಟ್ಟಿದೆ, ನಿಮ್ಮ ಪಾದದ ಧೂಳನ್ನು ಕೊಟ್ಟರೆ ಅವನ ಅನಾರೋಗ್ಯ ಸರಿ ಹೋಗುತ್ತೆ, ಅದಕ್ಕೋಸ್ಕರ ನಿಮ್ಮ ಪಾದದ ಧೂಳನ್ನು ಕೊಡಿ ಅಂತ ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ಆಗ ನಾರದ ಮುನಿಗಳು ಹಲವಾರು ಭಕ್ತರ ಬಳಿ ಹೋಗ್ತಾರೆ, ಕೇಳ್ತಾರೆ, ಈ ರೀತಿಯಾಗಿ ಶ್ರೀಕೃಷ್ಣನಿಗೆ ಈ ರೀತಿಯಾದಂಥ ಅನಾರೋಗ್ಯ ಸ್ಥಿತಿ ಉಂಟಾಗಿದೆ, ದಯವಿಟ್ಟು ನಿಮ್ಮ ಪಾದದ ಧೂಳನ್ನು ಕೊಡಿ, ಅದನ್ನು ಹಚ್ಚಿಕೊಂಡು ಕೃಷ್ಣ ಅನಾರೋಗ್ಯದಿಂದ ಗುಣ ಆಗ್ತಾರೆ ಅಂತ. ಅದನ್ನು ಕೇಳಿದ ತಕ್ಷಣ ಎಲ್ಲ ಭಕ್ತರು ಏನಂತ ಹೇಳ್ತಾರೆ, ಅಯ್ಯೋಯ್ಯೋ, ಇಂಥ ದೊಡ್ಡ ಮಹಾ ಅಪರಾಧ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾಲಿನ ಧೂಳನ್ನು ದೇವರು ಹಾಕಿದ್ರೆ ಎಂಥ ದೊಡ್ಡ ಅಪರಾಧ ಅದು. ಈ ಒಂದು ಅಪರಾಧದಿಂದ ನಮಗೇನಾಗುತ್ತೆ, ಎಂಥ ಶಿಕ್ಷೆ ಸಿಗುತ್ತೆ? ನಾವು ನರಕಕ್ಕೆ ಹೋಗ್ತೇವೆ ಅಲ್ವೇ? ದೇವರಿಗೆ ಅಪರಾಧ ಮಾಡಿದ್ರೆ ಏನಾಗುತ್ತೆ? ಖಂಡಿತವಾಗಿಯೂ ಅವರು ನರಕಕ್ಕೆ ಹೋಗ್ತಾರೆ ಮತ್ತು ಸಾವಿರಾರು ಲಕ್ಷಾಂತರ ವರ್ಷಗಳ ಕಾಲ ನರಕದಲ್ಲಿ ಅವರು ಶಿಕ್ಷೆಯನ್ನು ಅನುಭವಿಸ್ಬೇಕಾಗಿ ಬರುತ್ತೆ, ನೋವು ಅನುಭವಿಸ್ಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರ ನಾವು ಇಂಥ ಒಂದು ಅಪರಾಧವನ್ನು ನಾವು ಮಾಡಲಿಕ್ಕೆ ತಯಾರಿಲ್ಲ ಅಂತೆಲ್ಲ ಎಲ್ಲರೂ ತಿರಸ್ಕರಿಸ್ಬಿಡ್ತಾರೆ. ಆಗ ಕೊನೆಗೆ ಕೃಷ್ಣ ನಾರದ ಮುನಿಗಳಿಗೆ ಹೇಳ್ತಾರೆ, ಇಲ್ಲ, ನೀನು ಒಂದು ಸಾರಿ ಬೃಂದಾವನದಲ್ಲಿರುವಂಥ ಈ ವ್ರಜ ಗೋಪಿಯರ ಬಳಿಗೆ ಹೋಗಿ ಕೇಳಿ ನೋಡು, ಅವರೇನಾದರೂ ಕೊಡಬಹುದು ಅಂತ. ನಾರದ ಮುನಿಗಳಿಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ, ಆದರೂ ಕೂಡ ಕೃಷ್ಣ ಹೇಳಿದ್ದಾನಲ್ಲ ಅಂತ ಹೇಳಿ ಅವರು ಈ ವೃಂದಾವನದಲ್ಲಿರುವಂಥ ಎಲ್ಲ ವ್ರಜಸ್ತ್ರೀಯರು ವ್ರಜ ಗೋಪಿಗಳ ಬಳಿ ಹೋಗಿ ಕೇಳ್ತಾರೆ, ನಿಮ್ಮ ಕೃಷ್ಣನಿಗೆ ಈ ರೀತಿಯಾಗಿ ಅನಾರೋಗ್ಯ ಉಂಟಾಗಿದೆ, ಅವನು ಬಹಳ ತಲೆನೋವಿನಿಂದ ಬಳಲುತ್ತಿದ್ದಾರೆ, ತುಂಬ ಕಷ್ಟದಲ್ಲಿ ಇದ್ದಾರೆ, ಅವರಿಗೆ ಪರಿಹಾರ ಒಂದೇ, ಅವನ ಶುದ್ಧ ಭಕ್ತರ ಪಾದದ ರಜ ಧೂಳು ಸಿಕ್ಕಿದ್ರೆ ಅದನ್ನು ಹಣೆ ಮೇಲೆ ಧರಿಸಿ ಅವರ ಆರೋಗ್ಯ ಉದ್ಧರಿಸುತ್ತದೆ, ಅಂದರೆ ಅನಾರೋಗ್ಯ ಗುಣ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಆ ಕೇಳಿದ ತಕ್ಷಣವೇ ವೃಂದಾವನದ ಗೋಪಿಗಳು ಏನು ಮಾಡ್ತಾರೆ, ತಕ್ಷಣವೇ ಕೊಟ್ಬಿಡ್ತಾರೆ. ಅರೆ, ಇದು ನೋಡಿ ಅದು ನಾರದ ಮುನಿಗಳಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಅಲ್ಲ, ನೀವೇನು ಇಷ್ಟೊಂದು ಬಹಳ ಸಂಕೋಚವಿಲ್ಲದೆ, ಯಾವುದೇ ಆತಂಕವಿಲ್ಲದೆ ನೀವು ಈ ಥರ ಕೊಡ್ತಾ ಇದ್ದೀರಲ್ಲ, ಇದರದ ಪರಿಣಾಮ ಏನಾಗ್ಬೋದು ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಗೋಪಿಯರು ಹೇಳ್ತಾರೆ, ಇದರ ಪರಿಣಾಮ ಏನೇ ಆಗಿರಲಿ,
ಕೃಷ್ಣನಿಗೆ ಆನಂದ ಸಿಗುತ್ತಾ, ಕೃಷ್ಣನಿಗೆ ತೃಪ್ತಿ ಸಿಗುತ್ತಾ, ಅದು ಮುಖ್ಯ. ಈ ಒಂದು ಕಾರ್ಯದಿಂದ ನಮಗೆ ನರಕ ಪ್ರಾಪ್ತಿಯಾಗಿದ್ರೂ ಪರವಾಗಿಲ್ಲ, ನಾವು ಲಕ್ಷಾಂತರ ವರ್ಷಗಳ ಕಾಲ ನರಕದಲ್ಲಿ ನರಳಬೇಕಿದ್ರೂ ತೊಂದರೆ ಇಲ್ಲ. ಆದರೆ ಕೃಷ್ಣನಿಗೆ ಸಂತುಷ್ಟಿ ಸಿಗುತ್ತಾ, ಕೃಷ್ಣನಿಗೆ ನೆಮ್ಮದಿ, ಅವನಿಗೆ ಆರೋಗ್ಯ ವೃದ್ಧಿ ಆಗುತ್ತೆ, ಅವನ ಅನಾರೋಗ್ಯ ದೂರ ಆಗುತ್ತೆ ಅಂತಿತ್ತು ಅಂದರೆ ನಾವು ಕೃಷ್ಣನಿಗಾಗಿ ಲಕ್ಷ ವರ್ಷಗಳ ಕಾಲ, ಏನು ಕೋಟಿ ವರ್ಷಗಳ ಕಾಲವೂ ನಾವು ನರಕದಲ್ಲಿ ಇರಲಿಕ್ಕೆ ತಯಾರಿದ್ದೇವೆ. ಆದರೆ ಕೃಷ್ಣನ ಸಂತೋಷವೇ ನಮ್ಮ ಮುಖ್ಯ, ನಮಗೆ ಮೊದಲ ಆದ್ಯತೆ ಅಂತ ಹೇಳಿಬಿಟ್ರು. ಸೊ ಇಂತಹ ಒಂದು ಸ್ವಭಾವ, ಇಂತಹ ಒಂದು ಪ್ರೇಮ ಗೋಪಿಯರಲ್ಲಿ ಕಾಣ್ತಾ ಇದೆ. ಸೊ ಅವರು ತಮ್ಮ ಸ್ವಂತ ಸುಖ, ತಮ್ಮ ಸ್ವಂತ ಆನಂದ ಎಂದು ಬಯಸಿದವರು ಅಲ್ಲ. ಈ ಗೋಪಿಯರು ಸದಾ ಕೃಷ್ಣನ ಆನಂದವನ್ನೇ ಬಯಸಿದಂಥವರು. ಕೃಷ್ಣನ ಆನಂದಕ್ಕೋಸ್ಕರ ಅವರು ತಾವು ತಮ್ಮ ವೈಯಕ್ತಿಕ ಸುಖವನ್ನು ಕೂಡ ತ್ಯಾಗ ಮಾಡಲಿಕ್ಕೆ ತಯಾರಿದ್ದಂಥವ್ರು. ಹಾಗಾಗಿ ಅವರು ಕೃಷ್ಣನಿಗೆ ಬಹಳ ಬಹಳ ಅತಿ ಪ್ರಿಯರಾದಂತಹ ಭಕ್ತರು. ಅದರಲ್ಲೂ ರಾಧಾರಾಣಿ ಎಲ್ಲ ಗೋಪಿಯರಲ್ಲಿಯೂ ಬಹಳ ಅತಿ ಶ್ರೇಷ್ಠವಾದಂತಹ ಭಕ್ತಳು. ಹಾಗಾಗಿ ಆಕೆ ಕೃಷ್ಣನಿಗೆ ಅತಿ ಪ್ರಿಯವಾಗಿರುವಂತಹ ಭಕ್ತರು. ಸೊ ಈ ರೀತಿಯಾಗಿ ಕೃಷ್ಣ ಹೇಳ್ತಿದ್ದಾನೆ, ಈ ಗೋಪಿಯರ ಸೇವೆ ನಾನು ಎಷ್ಟೊಂದು ಮೆಚ್ಚಿದ್ದೇನೆ ಅಂತ ಹೇಳಿದ್ರೆ, ನಾನು ಅವರ ಸೇವೆಯನ್ನು ಎಂದಿಗೂ ಅದಕ್ಕೆ ನಾನು ರೆಸಿಪ್ರೊಕೇಷನ್ ಅಂತ ಹೇಳಿದ್ರೇನು, ಅದಕ್ಕೆ ನಾನು ಎಂದಿಗೂ ಅವರ ಸೇವೆ ನಾನು ಎಂದಿಗೂ ಅದನ್ನು ಪೂರೈಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಸದಾ ಅವರಿಗೆ ಋಣಿಯಾಗೇ ಇರಬೇಕು ಅಂತ ಹೇಳ್ತಾನೆ ಕೃಷ್ಣ, ಯಾಕೆಂದರೆ ಅವರು ಅಷ್ಟು ಮಹಾನ್ ಭಕ್ತರಿದ್ದಾರೆ. ಸೊ ಈ ರೀತಿಯಾಗಿ ಭಗವಂತನ ಧಾಮದಲ್ಲಿ ಮತ್ತು ವೈಕುಂಠ ಲೋಕದಲ್ಲಿ ಭಗವಂತ ಮತ್ತು ಕೃಷ್ಣನ ನಡುವೆ, ಭಗವಂತ ಮತ್ತು ಭಕ್ತರ ನಡುವೆ ಈ ರೀತಿಯಾದಂತಹ ಪ್ರೇಮಮಯ ವಿನಿಯೋಗ ನಡೀತಾ ಇದೆ. ಭಕ್ತರು ಕೃಷ್ಣನನ್ನು ಸಂತುಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಭಗವಂತ ಭಕ್ತರ ಸಂತುಷ್ಟಿಗಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ನಾವು ಈ ಭೂಲೋಕದಲ್ಲಿಯೂ ಕೂಡ ಈ ಥರದ ಉದಾಹರಣೆಗಳು ಹಲವಾರು ಕಾಣ್ತಿದ್ದೇವೆ. ಪಾಂಡವರು ಒಂದು ಉದಾಹರಣೆ. ಅದೇ ರೀತಿಯಾಗಿ ಹಲವಾರು ಭಕ್ತರೊಂದಿಗೆ ಕೃಷ್ಣ ಈ ರೀತಿಯಾದಂತಹ ಒಂದು ವಿನಿಯೋಗವನ್ನು ಮಾಡಿದ್ದಾನೆ. ರೆಸಿಪ್ರೊಕೇಷನ್ ಅಂತ ಕರೀತಾರೆ. ಯಾಕಂದರೆ ಭಕ್ತಿಯೋಗ ಅಂದರೆ ಇದೊಂದು ಎಕ್ಸ್ಚೇಂಜ್, ಇದು ಒನ್ ಸೈಡೆಡ್ ಅಷ್ಟೇ ಅಲ್ಲ. ಭಕ್ತಿಯೋಗ ಅಂತ ಹೇಳಿದ್ರೆ ಏನು, ಬರೀ ನಾವು ದೇವರಿಗೆ ಸೇವೆ ಮಾಡ್ತಾನೇ ಇರ್ತೇವೆ, ಕೃಷ್ಣ ಸೇವೆ ಇಸ್ಕೊತಾನೇ ಇರ್ತಾನೆ, ಬರೀ ಒನ್ ಸೈಡೆಡ್ ಒನ್ ವೇ ಅಂತಲ್ಲ. ಭಕ್ತಿಯೋಗ ಅಂತ ಹೇಳಿದ್ರೇನು, ಭಕ್ತರು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ, ಭಗವಂತನು ಕೂಡ ಭಕ್ತರ ಕಾಳಜಿಯನ್ನು ಮಾಡ್ತಾನೆ, ಭಕ್ತರ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ, ಭಕ್ತರ ತೃಪ್ತಿಪಡಿಸ್ತಾನೆ ಅನ್ನೋದು ಇದು ಭಕ್ತಿಯೋಗದ ವಿಶೇಷತೆ. ಇದಕ್ಕೆ ಹಲವಾರು ಉದಾಹರಣೆಗಳಿವೆ. ಏನು ಉದಾಹರಣೆಗಳಿದೆ? ತುಂಬ ಉದಾಹರಣೆಗೆ ಎಷ್ಟೊಂದು ಮಹಾನ್ ಭಕ್ತರ ಜೀವನ ನಾವು ಕಾಣ್ತಾ ಇದ್ದೇವೆ. ಈಗ ಉದಾಹರಣೆಗೆ ಯಾರು, ಪುರಂದರದಾಸರೇ ಆಗಲಿ, ಕನಕದಾಸರೇ ಆಗಲಿ, ಅವರ ಜೀವನದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಭಗವಂತ ಹೇಗೆ ಅವರಿಗೆ ಸ್ಪಂದಿಸ್ತಾ ಇದ್ದ, ಅವರ ಭಕ್ತಿ ಸೇವೆಗೆ ರೆಸಿಪ್ರೊಕೇಷನ್ ಸ್ಪಂದಿಸುವುದು ಅಂತ. ಸೊ ಯಾವಾಗ ಉಡುಪಿಯಲ್ಲಿ ನೀವು ನೋಡಿರ್ಬೋದು, ಕೃಷ್ಣ ಕನಕದಾಸರಿಗೆ ದರ್ಶನವನ್ನು ಕೊಡಲಿಕ್ಕೋಸ್ಕರ ಏನಾಯಿತು, ತಾನು ಅವನ ವಿಗ್ರಹ, ಅವನ ಅರ್ಚಾ ವಿಗ್ರಹವೇ ದಿಕ್ಕನ್ನೇ ತಿರುಗಿಸಿ ಆ ಗೋಡೆ ಒಡೆದು ಕನಕದಾಸರಿಗೆ ದರ್ಶನವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಪುರಂದರದಾಸರ ಜೀವನದಲ್ಲಿಯೂ ಕೂಡ ಸೊ ಸ್ವಯಂ ಶ್ರೀಕೃಷ್ಣನೇ ಅವರ ಮನೆಗೆ ಬಂದು ಆ ಒಂದು ಮೂಗುತಿ, ಅವನ ಪತ್ನಿ ಸರಸ್ವತಿ ಬಾಯಿ ಸೊ ಅವರಿಂದ ಮೂಗುತಿಯನ್ನು ಕೇಳಿ ಇಸ್ಕೊಂಡು ಹೋಗ್ತಾನೆ. ಹೀಗೆ ನಾವು ಹಲವಾರು ಭಕ್ತರ ಜೀವನದಲ್ಲಿ ಕೂಡ ನಾವು ನೋಡ್ತೇವೆ. ಸೊ ಅದೇ ರೀತಿ ಜಯದೇವ ಗೋಸ್ವಾಮಿಗಳೇ ಆಗಿರ್ಬೋದು, ಅಥವಾ ಪಾಂಡುರಂಗ ವಿಠಲ ಪಂಡರಾಪುರ, ಅಲ್ಲಿಯೂ ಕೂಡ ಹಲವಾರು ಭಕ್ತರೊಂದಿಗೆ ಕೃಷ್ಣ ಹೇಗೆ ಅವರ ಭಕ್ತಿ ಸೇವೆಗೆ ಆತ ಸ್ಪಂದಿಸಿದ್ದಾನೆ, ಅವರೊಂದಿಗೆ ವಿನಿಯೋಗ ಮಾಡಿಕೊಂಡಿದ್ದಾನೆ ಅಂತ. ಸತಿ ಸಕ್ಕುಬಾಯಿ ಆಗಿರಲಿ, ಅಥವಾ ತುಕಾರಾಮ್ ಜೀವನದಲ್ಲಿಯೂ ಕೂಡ ಹೀಗೆ ನಾವು ಈ ಒಂದು ಜಗತ್ತಿನಲ್ಲಿಯೂ ಕೂಡ ಕೃಷ್ಣ ತನ್ನ ಭಕ್ತರೊಂದಿಗೆ ನಡೆಸಿದಂಥ ಹಲವಾರು ಪ್ರೇಮಮಯ ವಿನಿಯೋಗವನ್ನು ನಾವು ನೋಡಬಹುದು. ಸೊ ಇದಲ್ಲೇನು
ಊಹೆಗಳಲ್ಲ, ಕಲ್ಪನೆಗಳಲ್ಲ, ಇದು ವಾಸ್ತವಿಕವಾದಂತಹ ಒಂದು ವಿಚಾರ. ಇವೆಲ್ಲವೂ ನಮ್ಮಲ್ಲಿರುವಂಥ ಶ್ರದ್ಧೆ, ನಮ್ಮಲ್ಲಿರುವಂಥ ಒಂದು ವಿಶ್ವಾಸದ ಮೇಲೆ ಅವಲಂಬಿತವಾಗಿದೆ ಅಷ್ಟೆ. ಹಾಗಾಗಿ ಇದಕ್ಕೆ ಹಲವಾರು ನಾವು ಉದಾಹರಣೆಗಳು ಇಲ್ಲಿ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಕ್ತರು ಭಗವಂತನಿಗೆ ಬಹಳ ಪ್ರಿಯರಾಗಿದ್ದಾರೆ ಮತ್ತು ಭಗವಂತನಿಗೆ ಭಕ್ತರು ಪ್ರಿಯ, ಭಕ್ತರಿಗೆ ಭಗವಂತನು ಪ್ರಿಯ. ಇದನ್ನು ಹೇಳ್ತಾರೆ, ಸಮೋಹಂ ಸರ್ವಭೂತೇಶು. ಇದನ್ನು ಕೂಡ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಸಮೋಹಂ ಸರ್ವಭೂತೇಶು ನಮೇ ದ್ವೇಷಸ್ತಿ ನಾ ಪ್ರಿಯ ಏತು ಭಜಂತಿತು ಮಾಂ ಭಕ್ತ್ಯಾ ತೇಷು ತೇ ಮಯಿ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಏನು ಅರ್ಥ ಅದಕ್ಕೆ? ಸಮೋಹಂ ಸರ್ವಭೂತೇಶು, ನಾನು ಎಲ್ಲ ಜೀವಿಗಳಿಗೂ ಸಮಾನನಾಗಿದ್ದೇನೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಆದರೆ ಏತು ಭಜಂತಿತು ಮಾಂ ಭಕ್ತ್ಯಾ, ಯಾರು ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ, ಆವಾಗ ಏನಂತ ಹೇಳ್ತಿದ್ದಾನೆ ಕೃಷ್ಣ? ತೇಷು ತೇ ಮಯಿ ಅಂತ ಹೇಳ್ತಾನೆ. ಅಂದರೆ ನಾನು ಸಾಧಾರಣವಾಗಿ ಎಲ್ಲರಿಗೂ ಸಮಾನನಾಗೇ ಇರ್ತೇನೆ. ಅಂದರೆ ಸಮೋಹಂ ಸರ್ವಭೂತೇಶು ನಮೇ ದ್ವೇಷಸ್ತಿ ನಾ ಪ್ರಿಯ, ನನಗೆ ನಾನು ಯಾರನ್ನು ದ್ವೇಷಿಸುವುದಿಲ್ಲ, ಎಲ್ಲ ಪ್ರಿಯ ಅಂತಲೂ ಹೇಳೋದಿಲ್ಲ. ಆದರೆ ಏತು ಭಜಂತಿತು ಮಾಂ ಭಕ್ತ್ಯ, ಯಾರು ನನ್ನನ್ನು ಭಕ್ತಿಯಿಂದ ನನ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ, ತೇಷು ತೇ ಮಯಿ, ನಾನು ಅವರಲ್ಲಿ ನೆಲೆಸಿರುತ್ತೇನೆ, ಅವರು ನನ್ನಲ್ಲಿ ನೆಲೆಸಿರ್ತಾರೆ, ನಾನು ಅವರ ಸ್ನೇಹಿತನಾಗ್ತೇನೆ, ಅವರು ನನ್ನ ಸ್ನೇಹಿತರಾಗ್ತಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದರೆ ಈಗ ಉದಾಹರಣೆಗೆ ಪ್ರಭುಪಾದರು ಹೇಳ್ತಾರೆ, ಒಬ್ಬ ತುಂಬ ದೊಡ್ಡ ಉದಾರ ದಾನಿಯಾದಂಥ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವನು ಲಕ್ಷಾಂತರ ಮಕ್ಕಳುಗಳ ಊಟದ ವ್ಯವಸ್ಥೆ ಮಾಡ್ತಿರಬಹುದು. ಆದರೆ ತನ್ನ ಸ್ವಂತ ಮಕ್ಕಳಿಗೆ ವಿಚಾರ ಬಂತು ಅಂದರೆ ಅವನು ಇನ್ನೂ ಹೆಚ್ಚಿನ ಕಾಳಜಿ ತೋರಿಸ್ತಾನೆ ಅಲ್ವಾ. ಸೊ ಯಾರು ಅದನ್ನು ದೂಷಿಸುವುದಿಲ್ಲ, ನೀನು ಏನಿದಲ್ಲಿ ಭೇದ ಭಾವ ಮಾಡ್ತಾ ಇದೆಯಾ, ಬೇರೆ ಮಕ್ಕಳು ನಿನ್ನ ಮಕ್ಕಳು ಅಂತ ಇಲ್ಲ. ಅದು ಸ್ವಾಭಾವಿಕನೇ. ಯಾಕಂದರೆ ಅವನ ಸ್ವಂತ ಮಕ್ಕಳು ಅವನು ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತಾನೆ. ಬೇರೆ ಮಕ್ಕಳುಗಳಿಗೂ ಕೂಡ ಅವನು ಉದಾರವಾಗಿ ಇರಬಹುದು, ಆದರೆ ಅದರ ಪ್ರಮಾಣದಲ್ಲಿ ಮಾತ್ರ ಹೆಚ್ಚಾಗಿ ಅವನ ಮಕ್ಕಳಿಗೆ ಅವನು ತೋರಿಸ್ತಾನೆ ಅಲ್ವಾ. ಅದೇ ರೀತಿಯಾಗಿ ಎಲ್ಲ ಜೀವಿಗಳು ಕೃಷ್ಣನಿಗೆ ಸಮಾನನಾದಂಥವರೇ. ಆದರೆ ಯಾರು ಕೃಷ್ಣನಿಗೆ ಶರಣಾಗತರಾಗಿದ್ದಾರೆ, ಯಾರು ಕೃಷ್ಣನ ಆಜ್ಞೆಯಂತೆ ಕೆಲಸ ಮಾಡ್ತಾರೆ, ಕೃಷ್ಣನಿಗೆ ವಿನಮ್ರತನಾಗಿರ್ತಾರೆ, ಒಬಿಡಿಯೆಂಟ್ ಆಗಿರ್ತಾರೆ, ಅವರಿಗೆ ಕೃಷ್ಣ ಹೆಚ್ಚಿನ ಒಂದು ವಾತ್ಸಲ್ಯವನ್ನು, ಹೆಚ್ಚಿನ ಒಂದು ಕಾಳಜಿಯನ್ನು, ಯೋಗಕ್ಷೇಮವನ್ನು ನೋಡ್ಕೊತಾನೆ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ. ಇದು ಸ್ವಾಭಾವಿಕ. ಅಂದರೆ ಇವಾಗ ನೋಡಿ, ಒಬ್ಬ ತಂದೆಗೆ 5-6 ಮಕ್ಕಳಿರ್ತಾರೆ ಅಂದರೆ ಯಾವ ಒಂದು ಮಗು ತಂದೆಯ ಮಾತನ್ನು ನಿಷ್ಠಾಪೂರ್ವಕವಾಗಿ ಪಾಲಿಸ್ತಾನೆ ಅವನು ತಂದೆಗೆ ಪ್ರಿಯನಾಗ್ತಾನೆ. ಯಾರು ತಂದೆಯ ವಾಕ್ಯವನ್ನು ವಿರೋಧಿಸ್ತಾರೆ, ಅವರ ಆಜ್ಞೆಯನ್ನು ಉಲ್ಲಂಘಿಸ್ತಾರೆ, ಅವ ಏನಾಗ್ತಾನೆ, ಅವರ ಪ್ರೀತಿಗೆ ಪಾತ್ರನಾಗಕ್ಕೆ ಸಾಧ್ಯ ಇಲ್ಲ ಅಲ್ವೇ. ಇದು ಬಹಳ ಸಾಮಾನ್ಯವಾದಂಥ ವಿಚಾರ. ಅದೇ ರೀತಿಯಾಗಿ ಯಾರು ಅಂದರೆ ಭಕ್ತರು ಕೃಷ್ಣನ ಆಜ್ಞೆಯಂತೆ ಕೆಲಸ ಮಾಡ್ತಾರೆ, ಕೃಷ್ಣನ ಉದ್ದೇಶವನ್ನು ಅರಿತು ಅವನ ಉದ್ದೇಶದ ಹಾಗೆಯೇ ನಡ್ಕೊಳ್ತಾರೆ ಮತ್ತು ಅವನ ಸಂತುಷ್ಟಿಗಾಗಿ ಕೆಲಸ ಮಾಡ್ತಾರೆ, ಅವರು ಅವನಿಗೆ ಬಹಳ ಪ್ರಿಯರಾಗುತ್ತಾರೆ. ಯಾರು ಕೃಷ್ಣನನ್ನು ಆಜ್ಞೆಯನ್ನು ಉಲ್ಲಂಘಿಸ್ತಾರೆ, ಯಾರು ಅವನ ಉದ್ದೇಶಕ್ಕೆ ವಿರೋಧವಾಗಿ ಕೆಲಸ ಮಾಡ್ತಾರೆ, ಅವರು ಕೃಷ್ಣನಿಗೆ ಅಪ್ರಿಯರಾಗ್ತಾರೆ. ಬಹಳ ಸುಲಭ ಇದು ಅಲ್ವೇ. ಸೊ ಅದೇ ರೀತಿಯಾಗಿ ಪರೀಕ್ಷಿತ ಮಹಾರಾಜ ಮತ್ತು ಎಲ್ಲ ಭಕ್ತರು, ಎಲ್ಲ ಮಹಾನ್ ಭಕ್ತರು, ಅವರು ಕೃಷ್ಣನ ಆಜ್ಞೆಯಂತೆ ಕೃಷ್ಣನ ಉದ್ದೇಶದ ಪರವಾಗಿ ಅವರು ಕೆಲಸ ಮಾಡಿದರು. ಹಾಗಾಗಿ ಅವರು ಕೃಷ್ಣನಿಗೆ ಪ್ರಿಯರಾಗಿದ್ದಾರೆ. ಯಾರು ಭಗವಂತನಿಗೆ ಪ್ರಿಯರಾಗಿದ್ದಾರೆ ಅವರ ಯೋಗಕ್ಷೇಮವನ್ನು ಸ್ವಯಂ ಕೃಷ್ಣನೇ ನೋಡ್ಕೊತಾನೆ. ಅವರ ಎಲ್ಲ ಕಾಳಜಿಯನ್ನು ಕೃಷ್ಣನೇ ಮಾಡ್ತಾನೆ. ಯಾಕಂದರೆ ಕೃಷ್ಣನ ಸ್ವಭಾವವೇ ಆ ರೀತಿ, ವ್ರಜಜನ ರಂಜನ ಅಂತ. ಅವನು ಭಕ್ತರನ್ನು ಹೇಗೆ ಭಕ್ತರು ಕೃಷ್ಣನ ಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಹಾಗೆ ಭಗವಂತನು ಕೂಡ ಕೃಷ್ಣನ ಸೇವೆಯಲ್ಲಿ, ಭಕ್ತರ ಸೇವೆಯಲ್ಲಿ ತೊಡಗಿಸ್ಕೊತಾನೆ. ಸೊ ಹೀಗೆ ಇದಕ್ಕೆ ಹಲವಾರು ಉದಾಹರಣೆಗಳಿವೆ ನಮ್ಮ ಇತಿಹಾಸದಲ್ಲಿ ಅಥವಾ ಪುರಾಣಗಳಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ. ಭಗವಂತ ಮತ್ತು ಭಕ್ತರ ನಡುವೆ ಆಗುವಂಥ ಒಂದು ವಿನಿಯೋಗದ ಬಗ್ಗೆ ಹಲವಾರು ಉದಾಹರಣೆಗಳಿವೆ. ದ್ರೌಪದಿಯ ಉದಾಹರಣೆ,
ಯಾವಾಗ ದ್ರೌಪದಿ ಆ ಒಂದು ಆಸ್ಥಾನದಲ್ಲಿ, ಹಸ್ತಿನಾಪುರದ ರಾಜಸಭದಲ್ಲಿ ಆಸ್ಥಾನದಲ್ಲಿ ಆಕೆಗೆ ಅವಮಾನ ಆಗ್ತಾ ಇತ್ತು, ಆಕೆಯ ಅಪಹರಣ ಅಂದರೆ ವಸ್ತ್ರ ಅಪಹರಣ ಮಾಡ್ತಾ ಇದ್ರು, ಸ್ವಯಂ ಆಕೆ ಏನು ಮಾಡ್ತಾಳೆ, ಆಕೆ ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತಳಾಗ್ತಾಳೆ ಮತ್ತು ಕೃಷ್ಣನ ಸಹಾಯಕ್ಕಾಗಿ ಬೇಡ್ತಾಳೆ. ಆಗ ಕೃಷ್ಣ ಏನು ಮಾಡ್ತಾನೆ, ಅವನು ದ್ವಾರಕೆಯಲ್ಲಿ ಇದ್ದರೂ ಕೂಡ ದ್ವಾರಕೆಯಿಂದ ಹಸ್ತಿನಾಪುರಕ್ಕೆ ಅವನು ಬರ್ತಾನೆ. ಹಸ್ತಿನಾಪುರದಲ್ಲಿ ಡೆಲ್ಲಿ, ನವದೆಲ್ಲಿ, ಮತ್ತು ದ್ವಾರಕ ಇರೋದಲ್ಲಿ ಗುಜರಾತಿನ ಒಂದು ಕೊನೆಯಲ್ಲಿ. ಸೊ ಒಂದು ನಿಮಿಷದಲ್ಲಿ, ಒಂದು ಕ್ಷಣದಲ್ಲಿ ಅವನು ಅಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಭಗವಂತನಿಗೆ ಯಾವುದೂ ಅಸಾಧ್ಯ ಇಲ್ಲ. ಸೊ ಈ ರೀತಿ ಹಲವಾರು ಉದಾಹರಣೆಗಳಿವೆ. ಭಕ್ತರ ರಕ್ಷಣೆಗಾಗಿ, ಭಕ್ತರನ್ನು ಸಲಹಲಿಕ್ಕೋಸ್ಕರ ಮತ್ತು ಭಕ್ತರ ಯೋಗಕ್ಷೇಮಕ್ಕಾಗಿ ಕೃಷ್ಣ ಸದಾಕಾಲ ತಯಾರಾಗಿರ್ತಾನೆ. ಅಥವಾ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಹಿಂಸಿಸಬೇಕಾದರೆ, ಅವನನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದಾಗ ನರಸಿಂಹದೇವರು ಬಂದರು ಅಲ್ವೇ. ಸೊ ಈ ರೀತಿ ನಾವು ಹಲವಾರು ಉದಾಹರಣೆಗಳನ್ನ ನಾವು ನೋಡ್ತೇವೆ. ಸೊ ಮತ್ತು ಇನ್ನೊಂದು ವಿಚಾರವೇನು ತಿಳ್ಕೊಳ್ಬೇಕಂತ ಹೇಳಿದ್ರೆ, ಭಕ್ತರು ಭಗವಂತನಷ್ಟೇ ಸರ್ವಶಕ್ತಿಶಾಲಿಗಳು ಆಗ್ತಾರೆ ಅಂತ. ಯಾಕಂದರೆ ಭಗವಂತನು ತನ್ನ ಶುದ್ಧ ಭಕ್ತರಿಗೆ ತನ್ನ ಎಲ್ಲ ಶಕ್ತಿಯನ್ನು ಅವನು ಅವರಲ್ಲಿ ವಿನಿಯೋಗ ಮಾಡಿದ್ದಾನೆ, ಇನ್ವೆಸ್ಟ್ ಮಾಡ್ತಾನೆ. ಯಾಕಂದರೆ ಶುದ್ಧ ಭಕ್ತರು ಕೃಷ್ಣನಿಗೆ ಬಹಳ ಹತ್ತಿರದಂಥವರು, ಬಹಳ ಪ್ರಿಯರಾದಂಥವರು. ಹಾಗಾಗಿ ಕೃಷ್ಣನು ಹೇಗೆ ಸರ್ವಶಕ್ತಿಶಾಲಿಯಾಗಿದ್ದಾನೆ, ಅದೇ ರೀತಿ ಅವನ ಭಕ್ತರು ಕೂಡ ಸರ್ವಶಕ್ತಿಶಾಲಿಗಳಾಗಿರ್ತಾರೆ ಅಂತ ಹೇಳಿ. ಇದು ಬಹಳ ವಿಶೇಷವಾದಂಥದ್ದು. ಈಗ ಪ್ರಭುಪಾದರ ಉದಾಹರಣೆಯನ್ನು ನೋಡಿ ನೀವು. ಹೇಗೆ ಪ್ರಭುಪಾದರು ಕೇವಲ 11 ವರ್ಷಗಳಲ್ಲಿ 108 ದೇವಸ್ಥಾನಗಳ ನಿರ್ಮಾಣ ಮಾಡಿದ್ರು, 80 ಪುಸ್ತಕಗಳನ್ನು ಅನುವಾದ ಮಾಡಿದ್ರು, ದೊಡ್ಡ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನೇ ಅವರು ಕಟ್ಟಿದ್ರು, ಲಕ್ಷಾಂತರ ಜೀವಿಗಳನ್ನು ಭಕ್ತರನ್ನಾಗಿ ಪರಿವರ್ತನೆ ಮಾಡಿದ್ರು. ಆ ಒಂದು ವಯಸ್ಸಿನಲ್ಲಿ, 70 ವರ್ಷದ ವಯಸ್ಸಿನಲ್ಲಿ ಅವರು ಹೋಗಿ 11 ವರ್ಷಗಳ ಕಾಲದಲ್ಲಿ ಅವರು ಇಷ್ಟೆಲ್ಲ ಸಾಧನೆ ಮಾಡಿದ್ರಲ್ಲ, ಹೇಗೆ ಸಾಧ್ಯ ಆಯಿತು ಅಂತ ನಾವು ಅದನ್ನು ಆಲೋಚನೆ ಮಾಡಿದ್ರೆ ಇದು ಮನುಷ್ಯರಿಗೆ ಸಾಧ್ಯ ಆಗುವಂಥದ್ದು ಅಲ್ಲವೇ ಅಲ್ಲ. ಆದರೆ ಅದನ್ನು ಪ್ರಭುಪಾದರು ಮಾಡಿ ತೋರಿಸಿದ್ರು. ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಯಾಕಂದರೆ ಅವರು ಶುದ್ಧ ಭಕ್ತರು ಮತ್ತು ಕೃಷ್ಣ ಅವರಲ್ಲಿ ತನ್ನ ಎಲ್ಲ ಶಕ್ತಿಯನ್ನು ಅವರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಅವ್ರು ಸಾಧ್ಯ ಆಗುತ್ತೆ. ಸೊ ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಈಗ ನೋಡಿ, ಕೃಷ್ಣ ತನ್ನ ಭಕ್ತರನ್ನು ಒಂದು ನಿಮಿತ್ತ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ, ಒಂದು ನಿಮಿತ್ತ ಮಾತ್ರ ಬಬಸವ್ಯಸಾಚಿ ಅಂದರೆ ಏನು, ಭಕ್ತರನ್ನು ಒಂದು ಯಂತ್ರದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾನೆ. ಅಂದರೆ ಒಂದು ಉಪಕರಣದ ರೀತಿಯಲ್ಲಿ. ಉಪಕರಣಗಳು ಅಂದರೆ ಏನು, ಈಗ ನಾನು ಬರೀಬೇಕಂತ ಹೇಳಿದ್ರೆ ನನ್ನ ಬರೀಲಿಕ್ಕೆ ಏನು ಉಪಕರಣ ಬೇಕು, ಪೆನ್ನಿನ ಉಪಕರಣ ಆಗುತ್ತೆ. ಹಾಗೆ ಭಕ್ತರನ್ನು ತನ್ನ ಉಪಕರಣದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಕೃಷ್ಣ ತನ್ನ ಉದ್ದೇಶವನ್ನು ಆತ ಗಳಿಸ್ಕೊಳ್ತಾನೆ. ಈಗ ಯಾರಾದರೂ ಒಬ್ಬ ಬ್ಲ್ಯಾಕ್ ಸ್ಮಿತ್ ಇದ್ದಾನೆ ಅಂತ ತಿಳ್ಕೊಳ್ಳಿ, ಒಬ್ಬನು ಯಾರು ಕಬ್ಬಿಣ ಲೋಹದಲ್ಲಿ ಕೆಲಸ ಮಾಡುವವನು, ದೊಡ್ಡದೊಂದು ಸುತ್ತಿ ತಗೊಂಡು ಬರಿತಾನೆ. ಆ ಸುತ್ತಿಯಲ್ಲಿ ಶಕ್ತಿ ಎಲ್ಲಿಂದ ಬರ್ತಾ ಇದೆ, ಆ ಸುತ್ತಿಗೆ ಇದೆಯಲ್ಲ, ಆ ಸುತ್ತಿಗೆಯಲ್ಲಿ ಬರ್ತಿದ್ದ ಶಕ್ತಿ ಅಥವಾ ಅದನ್ನು ಹಿಡಿದವನ ಕೈಯಿಂದ ಬರ್ತಿದ್ದ ಶಕ್ತಿ. ಸೊ ಅದೇ ರೀತಿಯಾಗಿ ಭಗವಂತನು ತನ್ನ ಭಕ್ತರನ್ನ ಹಿಡಿದು ಕೆಲಸ ಮಾಡಿಸ್ತಾನೆ. ಹಾಗಾಗಿ ಭಗವಂತನಲ್ಲಿರುವ ಶಕ್ತಿ ಎಲ್ಲವೂ ಭಕ್ತರಲ್ಲಿ ಕಾಣಿಸ್ತದೆ. ಸೊ ಹಾಗಾಗಿ ಭಕ್ತರಿಗೆ ಯಾವುದು ಅಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಾವು ನೋಡ್ಬೋದು, ಇಲ್ಲಿ ಪರೀಕ್ಷಿತ ಮಹಾರಾಜರಾಗಲಿ ಪಾಂಡವರೇ ಆಗಲಿ ಇಡೀ ಪೃಥ್ವಿಯನ್ನು ಅವರು ರಾಜ್ಯಭಾರ ಮಾಡ್ತಾಯಿದ್ರು. ಇಡೀ ಭೂಲೋಕವನ್ನೇ ಅವರು ಆಳ್ತಾ ಇದ್ರು. ಅಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ? ಅವನು ಹಸ್ತಿನಾಪುರದಲ್ಲಿ ಕುತ್ಕೊಂಡು, ಹಸ್ತಿನಾಪುರ ಎಲ್ಲಿತ್ತು? ಡೆಲ್ಲಿ ಅಲ್ವೇ, ಈಗಿನ ಡೆಲ್ಲಿ ಹಸ್ತಿನಾಪುರ ಆಗ. ಸೊ ಅಲ್ಲಿ ಒಬ್ಬ ರಾಜ ಇಡೀ ಭೂಲೋಕವನ್ನು ಆಳ್ತಾ ಇದ್ದ. ಅದು ಹೇಗೆ ಸಾಧ್ಯ ಆಗುತ್ತೆ? ಎಷ್ಟು ದೊಡ್ಡ ದೇಶ, ಭಾರತವೇ ದೊಡ್ಡ ದೇಶ, ಜೊತೆಗೆ ಯುರೋಪ್ ಆಗಿದೆ, ಆಫ್ರಿಕಾ ಇದೆ, ಅಮೇರಿಕಾ ಇದೆ, ಆಸ್ಟ್ರೇಲಿಯಾ ಇದೆ, ಎಲ್ಲ ದೊಡ್ಡ ದೇಶಗಳ 7 ಖಂಡಗಳಿವೆ. ಎಲ್ಲ 7 ಖಂಡಗಳನ್ನು ಒಬ್ಬ ರಾಜ ಆಳ್ತಾ ಇದ್ದ. ಇದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇತ್ತು? ಯಾವುದೂ ಅಸಾಧ್ಯ ಇಲ್ಲ. ಶುದ್ಧ ಭಕ್ತರಿಗೆ ಯಾವುದೂ ಅಸಾಧ್ಯ ಇಲ್ಲ. ಯಾಕಂದರೆ ಶುದ್ಧ ಭಕ್ತರಲ್ಲಿ ಆ ಒಂದು ಶಕ್ತಿಯನ್ನು ಸ್ವಯಂ ಭಗವಂತನೇ ಕೊಡ್ತಾನೆ.
ಸೊ ಹೀಗೆ ನಾವು ಈ ಒಂದು ವಿಶ್ಲೇಷಣೆ ನಾವು ಭಾಗವತದಲ್ಲಿ ಓದ್ತೇವೆ. ಆಗಿನ ಒಂದು ವಿಶ್ಲೇಷಣೆ ಎಲ್ಲ ಒಂದು ಏರೋಪ್ಲೇನ್ಗಳು ಇರ್ತಾ ಇದ್ವು, ಒಂದು ಲೋಕದ ಇನ್ನೊಂದು ಲೋಕಕ್ಕೆ ಜನ ಪರ್ಯಟನೆ, ಇದೆಲ್ಲವೂ ಹೇಗೆ ಸಾಧ್ಯ? ನಾವೇ ಈಗ ಬಹಳ ವೈಜ್ಞಾನಿಕವಾಗಿ ಮುಂದುವರೆದಂಥವರು, ಆಗಿನ ಕಾಲದಲ್ಲಿ ಯಾರು ಮುಂದುವರೆದಿಲ್ಲ, ಅದೆಲ್ಲ ತಪ್ಪು ಕಲ್ಪನೆಗಳು. ಯಾಕಂದರೆ ಶುದ್ಧ ಭಕ್ತರಾದಂಥವರಿಗೆ ಎಲ್ಲ ಶಕ್ತಿಯನ್ನು ಸ್ವಯಂ ಶ್ರೀಕೃಷ್ಣನೇ ದಯಪಾಲಿಸ್ತಾನೆ. ಸೊ ಇದು ಇಲ್ಲಿ ಇವತ್ತಿನ ಶ್ಲೋಕದ ಒಂದು ವಿಶ್ಲೇಷಣೆ. ಈಗ ನಾವು ಮುಗಿಸೋಣಂತೆ. ಏನಾದರೂ ಪ್ರಶ್ನೆಗಳಿದೆಯಾ? ಏನಾದರೂ ಸಂದೇಹ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಬೇರೆ ಪ್ರಶ್ನೆ ಇದೆ? ಹಾಂ, ಅಲ್ಲ, ಇವರು ವೃಂದಾವನದ ಗೋಪಿಯರೇ ಆಗಲಿ ಅಥವಾ ದ್ವಾರಕೆಯ ರಾಣಿಯರು, ಕೃಷ್ಣನ ರಾಣಿಯರು, ಇವರೆಲ್ಲರೂ ಸಾಧಾರಣ ಜೀವಿಗಳಲ್ಲ, ಬದ್ಧಾತ್ಮ ಜೀವಿಗಳಲ್ಲ. ಇವರೆಲ್ಲರೂ ಮಹಾನ್ ಕೃತಪುಣ್ಯ ಪುಂಜ ಅಂತ ಕೃಷ್ಣ ಭಾಗವತದಲ್ಲಿ ಹೇಳಲಾಗಿದೆ. ಸುಖದೇವ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಯಾರು ಕೃಷ್ಣನೊಂದಿಗೆ ಆಟ ಆಡ್ತಾ ಇದ್ದಾರೆ, ಈ ಬಾಲಕರು, ಗೋಪಬಾಲರು, ಅವರೆಲ್ಲರೂ ಏನು ಸಾಧಾರಣ ಜೀವಿಗಳೇ? ಭಗವಂತನೊಂದಿಗೆ ಆಡ್ಲಿಕ್ಕೆ ಸಾಧ್ಯ ಆಗೋಬೇಕಂದ್ರೆ ಒಬ್ಬ ಸಾಧಾರಣ ಜೀವಿಗಳಿಗೆ ಸಾಧ್ಯ ಇಲ್ಲ. ಅದು ಕೃತ ಪುಣ್ಯ ಪುಂಜ ಅಂತ ಹೇಳ್ತಾ ಇದ್ದಾರೆ. ಯಾರು ಹೀಪ್ಸ್ ಅಂಡ್ ಹೀಪ್ಸ್ ಅಂದರೆ ತುಂಬ ಅತಿ 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 ಹೆಚ್ಚು 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 ಹಲವಾರು ಜನ್ಮಾಂತರಗಳಿಂದ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ, ಅವರಿಗೆ ಭಕ್ತಿ ಮಾಡಿ ಆ ಒಂದು ಭಕ್ತಿಯ ಪುಣ್ಯ ಗಳಿಸಿದ್ದಾರೆ, ಅವರಿಗೆ ಸಾಧ್ಯ ಆಗುತ್ತೆ. ಮತ್ತು ಈ ಎಲ್ಲ ಗೋಪಿ ಸ್ತ್ರೀಯರು ಅವರೆಲ್ಲ ಏನು ಈ ಭೂಲೋಕದವರಲ್ಲ, ಅವರೆಲ್ಲ ಊರ್ಧ್ವ ಲೋಕಗಳಿಂದ ಬಂದಿದ್ದವರು, ಸ್ವರ್ಗಲೋಕ ದೇವಲೋಕಗಳಿಂದ ಬಂದಂಥವರು. ಮತ್ತು ಅಲ್ಲ, ಅವರು ಆ ಒಂದು ಇಚ್ಛೆ ಪಟ್ಟು ಭಗವಂತನ ಲೀಲೆಯಲ್ಲಿ ನಾನು ಭಾಗವಹಿಸಬೇಕು ಅನ್ನೋ ಒಂದು ದೋಷದಿಂದ ಬರ್ತಾರೆ. ಶುದ್ಧ ಭಕ್ತಿಯನ್ನು ಮಾಡಬೇಕು ಅಂತ ಬರ್ತಾರೆ. ಮತ್ತು ಇನ್ನು ಶುದ್ಧ ಭಕ್ತಿ ಮಾಡಿ ಅವರು ಭಗವದ್ಧಾಮಕ್ಕೆ ಮರಳಿ ಹೋಗ್ತಾರೆ. ಸೊ ಅವರೆಲ್ಲ ಈ ನಮ್ಮ ನಿಮ್ಮ ಹಾಗೆ ಸಾಧಾರಣ ಜೀವಿಗಳಲ್ಲ. ಯಾರು ಗೋಪಸ್ತ್ರೀಯರೇ ಆಗಿರಲಿ, ಗೋಪ ಬಾಲಕರೇ ಆಗಿರಲಿ, ಅಥವಾ ದ್ವಾರಕೆಯ ರಾಣಿಯರೇ ಆಗಿರಲಿ, ಅವರೆಲ್ಲರೂ ಪೂರ್ವಜನ್ಮದಲ್ಲಿ ಮಹಾನ್ ಋಷಿಮುನಿಗಳಾಗಿದ್ದಂಥವರು. ಈಗ ತ್ರೇತಾಯುಗದಲ್ಲಿ ದಂಡಕಾರಣ್ಯದಲ್ಲಿ ಅಥವಾ ಚಿತ್ರಕೂಟದಲ್ಲಿ ರಾಮ ನೆಲೆಸಿದ್ದಾಗ ರಾಮನ ಸೌಂದರ್ಯವನ್ನು ನೋಡಿ ಅಲ್ಲಿ ನೆಲೆಸಿದಂಥ ಎಲ್ಲ ಋಷಿಮುನಿಗಳು ಕೂಡ ರಾಮನ ಕಡೆಗೆ ಆಕರ್ಷಣೆಯನ್ನು ಬೆಳೆಸ್ಕೊತಾರೆ. ಯಾಕಂದರೆ ರಾಮನ ಒಂದು ಸೌಂದರ್ಯ ಅಷ್ಟಿತ್ತು, ಬಹಳ ಸರ್ವ ಆಕರ್ಷಣೀಯನಾಗಿದ್ದ ರಾಮ. ಸೊ ಆ ಕಾಡಿನ ಪ್ರದೇಶದಲ್ಲಿ ಇದ್ದಂಥ ಎಲ್ಲ ಋಷಿಮುನಿಗಳು ರಾಮನನ್ನು ನೋಡಿ ಅವನ ಕಡೆ ಆಕರ್ಷಿತರಾಗ್ತಾರೆ, ಅವನ ಸೇವೆಯನ್ನು ಸಲ್ಲಿಸಬೇಕು ಅಂತ ಇಚ್ಛೆ ಪಡ್ತಾರೆ. ಆಗ ರಾಮ ಹೇಳ್ತಾನೆ, ನಾನು ಮುಂದಿನ ಒಂದು ಅವತಾರದಲ್ಲಿ ಕೃಷ್ಣನಾಗಿ ಬರ್ತೇನೆ, ಆಗ ನೀವು ನನಗೆ ಸೇವೆ ಸಲ್ಲಿಸುವ ಒಂದು ಅವಕಾಶ ನಾನು ನಿಮಗೆ ಕಲ್ಪಿಸಿಕೊಡ್ತೇನೆ ಅಂತ ರಾಮ ಅವರಿಗೆ ಒಂದು ಮಾತು ಕೊಟ್ಟಿರ್ತಾನೆ. ಅದೇ ರೀತಿಯಾಗಿ ಆ ಒಂದು ಚಿತ್ರಕೂಟ ದಂಡಕಾರಣ್ಯದಲ್ಲಿದ್ದಂತಹ ಒಂದು ಋಷಿಮುನಿಗಳು ಸಾವಿರಾರು ವರ್ಷಗಳ ಕಾಲ ಘೋರ ತಪಸ್ಸೆ ಮಾಡಿದ ಪ್ರತಿಫಲವಾಗಿ ಅವರು ವೃಂದಾವನದಲ್ಲಿ ಗೋಪಸ್ತ್ರೀಯರಾಗಿ ಗೋಪ ಬಾಲಕರಾಗಿ ಹುಟ್ಟಲಿಕ್ಕೆ ಸಾಧ್ಯ ಆಯಿತು. ಮತ್ತು ದೇವಲೋಕಗಳಿಂದ ಊರ್ಧ್ವ ಲೋಕಗಳಿಂದ ಬಂದಂತಹ ಎಲ್ಲ ದೇವತೆಗಳು ಆ ಒಂದು ವೃಂದಾವನದಲ್ಲಿ ಅವರು ಕೃಷ್ಣನ ಲೀಲೆಯಲ್ಲಿ ಭಾಗವಹಿಸಲಿಕ್ಕೋಸ್ಕರ ಅವರು ಅವತರಿಸಿ ಕೃಷ್ಣನ ಲೀಲೆಯಲ್ಲಿ ಅವರು ಭಾಗಿಯಾಗಿದ್ದಾರೆ. ಸೊ ಅದನ್ನು ಕೃಷ್ಣನೇ ಹೇಳ್ತಾನೆ, ಬ್ರಹ್ಮನಿಗೆ ಆದೇಶ ಕೊಡ್ತಾನೆ, ನಾನು ಈ ರೀತಿಯಾಗಿ ಅವತರಿಸ್ತಾ ಇದ್ದೇನೆ, ನೀವುಗಳು ಕೂಡ ನನ್ನ ಲೀಲೆಯಲ್ಲಿ ಭಾಗವಹಿಸಬೇಕು, ನೀವು ಕೂಡ ಈ ರೀತಿ ಮಥುರಾ ವೃಂದಾವನ ಭಾಗದಲ್ಲಿ ಅವತರಿಸಿ ನನ್ನ ಲೀಲೆಗಳಲ್ಲಿ ನೀವು ಸಹಕಾರ ಮಾಡಬೇಕು ಅಂತ ಕೃಷ್ಣ ಆಜ್ಞೆ ಮಾಡ್ತಾನೆ. ಅದೇ ರೀತಿಯಾಗಿ ಅವರು ಊರ್ಧ್ವ ಲೋಕಗಳಿಂದ ದೇವಲೋಕಗಳಿಂದ ಅವ್ರು ಬರ್ತಾರೆ ಭೂಲೋಕದಲ್ಲಿ ಕೃಷ್ಣನ ಲೀಲೆಯಲ್ಲಿ ಭಾಗವಹಿಸಲಿಕ್ಕೋಸ್ಕರ. ಸೊ ಈ ರೀತಿಯಾಗಿ ಇವರೆಲ್ಲ ದೊಡ್ಡ ದೊಡ್ಡ ಋಷಿ ಮುನಿಗಳು, ದೊಡ್ಡ ತಪಸ್ವಿಗಳು, ಮಹಾನ್ ಜ್ಞಾನಿಗಳು ಮತ್ತು ದೇವತೆಗಳು. ಸೊ ಅವರು ಲಕ್ಷಾಂತರ ವರ್ಷಗಳ ತಪಸ್ಸಿನ ಫಲವಾಗಿ ಕೃಷ್ಣನೊಂದಿಗೆ ಅವರು ಆಡಲಿಕ್ಕೆ ಸಾಧ್ಯ ಆಯಿತು, ನೃತ್ಯ ಮಾಡಲಿಕ್ಕೆ ಸಾಧ್ಯ ಆಯಿತು, ಅವನೊಂದಿಗೆ ಬಹಳ ನಿಕಟವಾದಂತಹ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಸೊ ಹೀಗೆ ಅವರೆಲ್ಲ ಸಾಧಾರಣ ಜೀವಿಗಳು ಅಲ್ಲ.
ಹಾಂ 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 ಹೌದು ಹೌದು ಹಾಂ 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 ಹ್ಞೂ ಹೌದು ಹೌದು ಇಲ್ಲಿ ಹೇಗೆ ಸೊಸೈಟಿ ಹೇಗೆ ಇಲ್ಲಿ ಹೇಗೆ ಒಂದು ಸಮಾಜ ಇದೆ ಅಲ್ಲಿ ಅಲ್ಲೂ ಒಂದು ಸಮಾಜ ಇರುತ್ತೆ ಅಲ್ಲಿಯೂ ಯಾಕಂದರೆ ಇದೊಂದು ರಿಫ್ಲೆಕ್ಟೆಡ್ ಬ್ಯಾನಿಯಂಟ್ರಿ ಇದೇನು 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಿದ್ದಾನೇನು ಇದು 15ನೇ ಅಧ್ಯಾಯದಲ್ಲಿ ಕೃಷ್ಣ ಏನಂತ ಹೇಳಿದ್ದಾನೆ ಅಂದರೆ ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ವ್ಯೋಮ ಆಧ್ಯಾತ್ಮಿಕ ಆಕಾಶದ ಒಂದು ಛಾಯೆ ಇದ್ದ ಹಾಗೆ ಅಂತ ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಚಂದಾಸ್ಮಿಯಸ್ಯ ಪರ್ಣಾನಿ ಯಸ್ತ್ವಂ ವೇದನ ವೇದವೇತ್ ಅಂತ ಹೇಳ್ತಿದ್ದಾನೆ. ಇದು ಈ ಒಂದು ಜಗತ್ತು ಈ ಭೌತಿಕ ಜಗತ್ತು ಏನಿದೆ ಇದು ಆಧ್ಯಾತ್ಮಿಕ ಜಗತ್ತಿನ ಒಂದು ನೆರಳಿನ ಹಾಗೆ ಛಾಯೆಯ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಒಂದು ಮರದ ಛಾಯೆ ನೋಡಿದ್ರೆ ಆ ಮರದಲ್ಲಿ ಏನೇನಿದೆ ಅದೆಲ್ಲವೂ ಛಾಯೆಯಲ್ಲೂ ಕೂಡ ಇರುತ್ತಲ್ವಾ. ಈಗ ಛಾಯೆಯಲ್ಲಿ ಏನೋ ಹಣ್ಣುಗಳು ಎಲೆಗಳು ಕೊಂಬೆಗಳು ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದು ಒರಿಜಿನಲ್ ಆಬ್ಜೆಕ್ಟಲ್ಲೂ ಕೂಡ ಇರುತ್ತೆ ಅಲ್ವೇ. ಹಾಗೆಯೇ ಈ ಒಂದು ಭೌತಿಕ ಜಗತ್ತಿನಲ್ಲಿ ನಾವು ಏನೇನು ಕಾಣ್ತಾ ಇದ್ದೇವೆ ಇದೆಲ್ಲವೂ ಒಂದು ಛಾಯೆಯ ರೀತಿಯಲ್ಲಿ ಇದೆ. ಆದರೆ ವಾಸ್ತವಿಕವಾಗಿ ಎಲ್ಲಿದೆ? ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದೆ. ನಾವಿಲ್ಲಿ ಏನೇನು ವೈವಿಧ್ಯತೆಯನ್ನು ನಾವು ಕಾಣ್ತಾ ಇದ್ದೇವೆ ಆ ಎಲ್ಲ ವೈವಿಧ್ಯತೆಯೂ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿ ವಾಸ್ತವವಾಗಿ ಇದೆ. ಇವೆಲ್ಲವೂ ರಿಫ್ಲೆಕ್ಷನ್ ಅಷ್ಟೇ. ಇದೆಲ್ಲ ಈ ಜಗತ್ತನ್ನು ನಾವು ನೋಡೋದೆಲ್ಲವೂ ಒಂದು ಛಾಯೆಯಂತೆ ಮಾತ್ರ ಇದೆ ಅಷ್ಟೇ. ಇಲ್ಲಿ ತಾತ್ಕಾಲಿಕವಾಗಿರುವಂಥದ್ದು. ಈಗ ಒಂದು ಹಾಂ ಹೌದು ಮನುಷ್ಯರಾಗೇ ಇರ್ತಾರೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಾವು ಇಲ್ಲಿ ಏನೇನು ವೈವಿಧ್ಯತೆ ಇದೆ ಹಲವಾರು ಜೀವಿರಾಶಿಗಳಿದ್ದಾರೆ, ಗಿಡ ಮರಗಳಿವೆ, ಕಟ್ಟಡಗಳಿವೆ, ನದಿ ಬೆಟ್ಟ ಗುಡ್ಡ ಏನೇನಿದೆ ಎಲ್ಲ ಕಾಣ್ತಾ ಇದ್ದೇವೆ. ಎಲ್ಲ ವೈವಿಧ್ಯತೆಯೂ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ಕೂಡ ಇದೆ. ಆದರೆ ಅಲ್ಲಿ ಜಡ ವಸ್ತುಗಳಿಲ್ಲ, ಎಲ್ಲವೂ ಚೇತನಮಯವಾಗಿರುವಂಥದ್ದು. ಇಲ್ಲಿ ಎಲ್ಲವೂ ಜಡ ವಸ್ತುಗಳು ನಿಶ್ಚೇತನವಾಗಿದೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲವೂ ಕೂಡ ಚೇತನಮಯವಾಗಿರುವಂಥದ್ದು, ಪ್ರಜ್ಞಾವಂತವಾಗಿದೆ. ಹಾಂ ಅಲ್ಲ, ಅದು ನಮ್ಮ ಸ್ವರೂಪ ಸಿದ್ಧಿ ಈಗ ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಭಗವಂತನೊಂದಿಗೆ ಇರೋ ನನ್ನ ಮೂಲ ಸ್ವರೂಪ ಏನು, ಒಂದು ಅದಕ್ಕೆ ಸಿದ್ಧ ಶರೀರ ಅಥವಾ ಸ್ವರೂಪ ಸಿದ್ಧಿ ಅಂತ ಕರೀತಾರೆ. ಸ್ವರೂಪ ಅಂದರೆ ಆತ್ಮದ ಮೂಲ ರೂಪ ಯಾವುದು ಮತ್ತು ಆ ಒಂದು ರೂಪದಲ್ಲಿ ನಾನು ಭಗವಂತನೊಂದಿಗೆ ಯಾವ ಒಂದು ಭಾವನೆಯಲ್ಲಿ ಸೇವೆ ಸಲ್ಲಿಸ್ತಿದ್ದೇನೆ, ಅದು ನಾವು ಯಾವಾಗ ಮುಕ್ತಾತ್ಮರಾಗ್ತೇವೆ, ನಾವು ಎಲ್ಲ ಸಂಪೂರ್ಣವಾಗಿ ಪರಿಶುದ್ಧರಾಗ್ತೇವೆ, ನಾವೆಲ್ಲ ಅನರ್ಥಗಳು ದೂರ ಆಗ್ತವೆ, ಆಗ ಗುರುಗಳು ಪ್ರಭುಪಾದರು ನಮ್ಮ ಸ್ವರೂಪವನ್ನು ಪ್ರಕಟ ಮಾಡಿಕೊಡ್ತಾರೆ, ನಮಗೆ ತಿಳಿಸ್ಕೊಡ್ತಾರೆ. ನನ್ನ ಸ್ವರೂಪ ಇದು, ಕೃಷ್ಣನೊಂದಿಗೆ ಇರುವಂಥ ನನ್ನ ಮೂಲ ಸ್ವರೂಪ ಇದು ಅಂತ ಅವರು ತಿಳಿಸ್ತಾರೆ. ಆಗ ಅದನ್ನು ಆಮೇಲೆ ನಿರ್ಧಾರ ಮಾಡೋಣಂತೆ. ಈಗ ನಾವು ಮೊದಲು ಶುದ್ಧರಾಗಬೇಕು, ನಮ್ಮ ಅಂತರಂಗ ಶುದ್ಧ ಆಗಬೇಕು, ನಮ್ಮ ಎಲ್ಲ ಅನರ್ಥಗಳು ದೂರ ಆಗಬೇಕು, ಎಲ್ಲ ಕಾಮ ಕ್ರೋಧ ಲೋಭ ಮೋಹ ಮತ ಮಾತ್ಸರ್ಯಗಳು ದೂರ ಆಗಬೇಕು. 3 ಗುಣಗಳ, ಈ ತಮೋಗುಣ ರಜೋಗುಣ ಸತ್ವಗುಣ, ಈ 3 ಗುಣಗಳ ಒಂದು ಕಲ್ಮಶದಿಂದ ನಾವು ಹೊರಬರಬೇಕು, ಮುಕ್ತರಾಗಬೇಕು, ಶುದ್ಧ ಸತ್ವಕ್ಕೆ ಬರಬೇಕು, ಸಂಪೂರ್ಣವಾಗಿ ಶುದ್ಧಿ ಆಗಬೇಕು ನಮ್ಮ ಅಂತರಂಗ. ಆಗ ನಮ್ಮ ಸ್ವರೂಪವನ್ನು ಗುರುಗಳು ಪ್ರಭುಪಾದರು ತಿಳಿಸ್ತಾರೆ, ನಮ್ಮ ಆತ್ಮದ ಮೂಲ ಸ್ವರೂಪ ಏನು ಅಂತ. ಈಗ ನಾವೆಲ್ಲರೂ ದೇಹಾತ್ಮ ಬುದ್ಧಿಯಲ್ಲೇ ಇದ್ದೇವೆ, ನಾವಿನ್ನೂ ದೇಹಾತ್ಮ ಬುದ್ಧಿಯಿಂದ ಹೊರಬಂದಿಲ್ಲ, ಗುಣಗಳ ಪ್ರಭಾವದಿಂದ ಹೊರಬಂದಿಲ್ಲ. ನಾವು ಯಾವಾಗ ಈ ದೇಹಾತ್ಮ ಬುದ್ಧಿಯಿಂದ ಹೊರಬರ್ತೇವೆ, 3 ಗುಣಗಳ ಪ್ರಭಾವದಿಂದ ಮೇಲೆ ಬರ್ತೇವೆ, ಎಲ್ಲ ಅನರ್ಥಗಳಿಂದ ಮುಕ್ತರಾಗ್ತೇವೆ, ಸಂಪೂರ್ಣವಾಗಿ ಶುದ್ಧರಾಗುತ್ತೇವೆ, ಆಗ ಪ್ರಭುಪಾದರು ಗುರುಗಳು ನಮ್ಮ ಮೂಲ ಸ್ವರೂಪ, ನಮ್ಮ ಆತ್ಮದ ಮೂಲ ಸ್ವರೂಪ ಕೃಷ್ಣನೊಂದಿಗೆ ಇರುವಂತಹ ಒಂದು ಸಂಬಂಧವನ್ನು ಅವರು ತಿಳಿಸ್ಕೊಡ್ತಾರೆ. ಆಗ ಅದಕ್ಕೆ ಸ್ವರೂಪ ಸಿದ್ಧಿ ಅಂತ ಕರೀತಾರೆ. ಅದು ಬೇರೆ. ಹೌದು
ಇಲ್ಲ, ಪ್ರಾಣವಾಯು ಬೇರೆ, ಆತ್ಮ ಬೇರೆ. ಪ್ರಾಣವಾಯು ಅಂದರೆ ಈಗ 5 ಥರದ ವಾಯುಗಳು ನಮ್ಮ ದೇಹದಲ್ಲಿ ಸಂಚಾರ ಮಾಡ್ತಿರ್ತವೆ. ಅದು ಈ ಶರೀರವನ್ನು, ನಮ್ಮ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರಕ್ಕೆ ಇರುವಂಥ ಒಂದು ಕನೆಕ್ಷನ್ ಈ ಪಂಚವಾಯುಗಳಿಂದ ಆಗುತ್ತೆ. ಈಗ ನಮ್ಮ ಸ್ಥೂಲ ಶರೀರ ಇದೆ, ನಮ್ಮ ಸೂಕ್ಷ್ಮ ಶರೀರ ಮನಸ್ಸಿದೆ. ಮನಸ್ಸಿನಲ್ಲಿ ಒಂದು ಆಕಾಂಕ್ಷೆ ಬರುತ್ತೆ, ನಾನು ಆ ಒಂದು ಮೊಬೈಲನ್ನು ಮುಟ್ಟಬೇಕು ಅಂತ. ಸೊ ಆ ಮನಸ್ಸಿನಲ್ಲಿ ಬರುವಂಥ ಆಕಾಂಕ್ಷೆಯನ್ನು ಸ್ಥೂಲವಾಗಿ ನೆರವೇರಿಸಲಿಕ್ಕೆ ಸಾಧ್ಯ ಮಾಡೋದು ಯಾವುದು? ಈ ಪ್ರಾಣವಾಯುಗಳಿಂದ. ಈ ಪ್ರಾಣವಾಯು ನಮ್ಮ ಇಂದ್ರಿಯಗಳನ್ನ ಸಂಚಲನೆ ಮಾಡಲಿಕ್ಕೆ ಶಕ್ತಿ ಕೊಡುತ್ತೆ. ಕೈ, ಕಾಲು, ಕಣ್ಣು, ಮೂಗು, ಕಿವಿ, ಬಾಯಿ ಇವೆಲ್ಲವೂ ಕೆಲಸ ಕಾರ್ಯಗಳನ್ನ ಮಾಡಬೇಕಂತ ಹೇಳಿದ್ರೆ ಪ್ರಾಣವಾಯು ಬೇಕು. ನಮ್ಮ ಮನಸ್ಸಿನಲ್ಲಿ ಇರುವಂಥ ಇಚ್ಛೆ ಆಕಾಂಕ್ಷೆಗಳನ್ನು ಸ್ಥೂಲವಾಗಿ ನಾವು ನೆರವೇರಿಸ್ಕೊಳ್ಬೇಕಂತ ಹೇಳಿದ್ರೆ ನಮ್ಮ ಶರೀರ ಕೆಲಸ ಮಾಡಬೇಕಲ್ವಾ? ಆ ಶರೀರ ಕೆಲಸ ಮಾಡಬೇಕಂತ ಹೇಳಿದ್ರೆ ಪ್ರಾಣವಾಯು ಬೇಕು. ಸೊ ಈ ಪ್ರಾಣವಾಯು 5 ಅರ್ಥ ಪ್ರಾಣವಾಯು. ಪ್ರಾಣವಾಯು ಒಂದು, ಆ ರೀತಿ ಇನ್ನೂ 4 ಇದೆ. ಉದಾನ, ಅಪಾನ, ಸಮಾನ, ವ್ಯಾನ, ಪ್ರಾಣ. ಹೀಗೆ 5 ಥರದ ವಾಯುಗಳ ಏರ್ ಸರ್ಕಲ್. ವ್ಯಾನ ಅಂತ ಹೇಳಿದ್ರೆ ಅದು ನಮ್ಮ ಶ್ವಾಸಕೋಶವನ್ನು ನಾವೇನು ಹಿಗ್ಗಿಸ್ತೇವೆ, ಮುಗಿಸ್ತೇವಲ್ಲ, ಶ್ರಿಂಕ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಶ್ರಿಂಕ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಅದನ್ನು ಮಾಡುವುದೇ ವ್ಯಾನ. ಉದಾನ ಅಂದರೆ ನಮ್ಮ ಉಸಿರು ಮೇಲೆ ಎತ್ಕೊಳ್ಳೋದು, ಅಪಾನ ಅಂದರೆ ಉಸಿರು ಕೆಳಗೆ ಹೋಗುವುದು, ಸಮಾನ ಅಂದರೆ ನಮಗೆ ಉಸಿರನ್ನ ಸಮತೋಲನೆ ಮಾಡುವುದು, ವ್ಯಾನ ಅಂದರೆ ಶ್ವಾಸಕೋಶದ ಶ್ರಿಂಕ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುವಂಥದ್ದು. ಮತ್ತು ಪ್ರಾಣವಾಯು ಅಂತ ಹೇಳಿದ್ರೆ ನಮ್ಮ ಒಂದು ಇಂದ್ರಿಯಗಳಿಗೆ ಕೆಲಸ ಮಾಡುವ ಶಕ್ತಿ ಕೊಡೋದು ಪ್ರಾಣವಾಯು. ಪ್ರಾಣವಾಯುವಿನ ಶಕ್ತಿ ಬರುತ್ತೆ ಅಂದರೆ ಎಲ್ಲ ದೇಹಿಕ ಕಾರ್ಯಕಲಾಪಗಳಿಗೆ ಶಕ್ತಿ ಕೊಡುವುದು ಆತ್ಮ, ಆತ್ಮಕ್ಕೆ ಶಕ್ತಿ ಕೊಡುವುದು ಪರಮಾತ್ಮ. ಆ ವಾಯು ಸಂಚಲನೆಗೂ ಕೂಡ ಶಕ್ತಿ ಬರುವುದು ಎಲ್ಲಿಂದ? ಆತ್ಮದಿಂದನೇ ಬರುವುದು. ಹೊರಟೋಗುತ್ತೆ. ಆಗ ಶರೀರ ಕೆಲಸ ಮಾಡೋದಿಲ್ಲ. ಪ್ರಾಣವಾಯು ಇಲ್ಲ ಅಂದರೆ ನಮ್ಮ ಇಂದ್ರಿಯಗಳು ಸಂಚಲನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೌದು ಹೌದು, ಸೂಕ್ಷ್ಮ ಶರೀರ ಸ್ಥೂಲ ಶರೀರನ ಬಿಟ್ಟು ಮತ್ತೊಂದು ದೇಹಕ್ಕೆ ಪರ್ಯಟನೆ ಮಾಡುತ್ತೆ, ದೇಹಾಂತರ ಪ್ರಾಪ್ತಿ ಮಾಡಿಕೊಡುತ್ತೆ. ಅದಕ್ಕೆ ದೇಹಾಂತರ ಪ್ರಾಪ್ತಿ, ಪುನರ್ಜನ್ಮ ಅಂತ ಕರೀತಾರೆ. ಓಕೆ, ಎಲ್ಲರಿಗೂ ಅರ್ಥ ಆಗಿದೆ ಅನಿಸ್ತು? ಓಕೆ, ಈಗ ನಿಲ್ಲಿಸೋಣಂತೆ. ಶಿಲ ಪ್ರಭುಪಾದ ಘೀ, ಗ್ರಂಥರಾಜ್ ಶ್ರೀಮದ್ ಭಾಗವತಂ ಘೀ, ಸಮವೇದ ಗೌರ ಭಕ್ತ ವೃಂದ ಘೀ ಜಯ.